ಹಾಗೆ ನಿಂತಿರಬೇಕಾಗಿ ವಿನಂತಿ. ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಬಂಧುಗಳೇ, ಭಾರತೀಯರೆಲ್ಲರೂ ಶ್ರೀ ನರೇಂದ್ರ ಮೋದಿ ಅವರಲ್ಲಿ ಅಚಲವಾದ ವಿಶ್ವಾಸವಿದೆ, ಅಚಲವಾದ ನಂಬಿಕೆ ಇದೆ. ಯಾವುದೇ ಸಮಸ್ಯೆ ಎಷ್ಟೇ ಕ್ಲಿಷ್ಟವಾಗಿದ್ರೂ ಸಹ ಅದನ್ನ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಆ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಅನ್ನುವಂತಹ ಅಚಲವಾದ ವಿಶ್ವಾಸ, ನಂಬಿಕೆ ಭಾರತೀಯರಲ್ಲಿದೆ. ಅಂಡ್ ಮೋರ್ ದನ್ ದ್ಯಾಟ್, ಎವ್ರಿ ಇಂಡಿಯನ್ ಫ್ಯಾಮಿಲಿ ಕನ್ಸಿಡರ್ಸ್ ಶ್ರೀ ನರೇಂದ್ರ ಮೋದಿ ಆಸ್ ದೇರ್ ಫ್ಯಾಮಿಲಿ ಮೆಂಬರ್. ತಮ್ಮ ಕುಟುಂಬದ ಸದಸ್ಯರು ಶ್ರೀ ನರೇಂದ್ರ ಮೋದಿ ಅವರು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಅದನ್ನ ಅವರು ಪರಿಹರಿಸ್ತಾರೆ ಅನ್ನುವಂತಹ ನಂಬಿಕೆ. ಮುಖ್ಯಮಂತ್ರಿಯಾಗಿ 12 ವರ್ಷಗಳು, ಪ್ರಧಾನಮಂತ್ರಿಯಾಗಿ 8 ವರ್ಷಗಳ ರಾಜಕೀಯ ಜೀವನ ಪೂರೈಸಿರುವ ಶ್ರೀ ನರೇಂದ್ರ ಮೋದಿ ಅವರ ಕುರಿತ ಮೋದಿ ಅಟ್ 20 ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು, ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಆರಂಭದಲ್ಲಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಂಜುನಾಥ್ ಪ್ರಸಾದ್ ಅವರಿಂದ ಆರಂಭಿಕ ನುಡಿಗಳು ಮತ್ತು ಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಸುಂದರ ಸಂಜೆಯ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಮೋದಿ ಜಿ ಅವರ, ನಮ್ಮ ನೆಚ್ಚಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರ ಕುರಿತಂತೆ ಈ ಪುಸ್ತಕವನ್ನ, ಅಂದರೆ ಕಳೆದ 20 ವರ್ಷಗಳ ಅವರ ಸುದೀರ್ಘವಾದ ಒಂದು ಆಡಳಿತದ ವೈಶಿಷ್ಟ್ಯಗಳನ್ನು ಒಳಗೊಂಡಂತಹ ಈ ಪುಸ್ತಕವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ರಾಜ್ಯಪಾಲರ ಅವರ ನೇತೃತ್ವದಲ್ಲಿ ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಕೆಲವು ಸಂಗತಿಗಳನ್ನು ಹೇಳಬೇಕಾದ್ರೆ, there are books on Narendra Modi and there are more books on Narendra Modi. Modi at 20 stands out because this is a book with chapters written by Amish Tripathi, Amish Shaji, P.V. Sindhu, Sudha Murthy, Devi Shetty and many others. You would wonder what more there is to learn about a man who is always in the news. But this book tries to examine the reason behind the rise of somebody from an extremely humble background to the ultimate power of in India. In this book, the compilation of chapters about PM Modi's model of governance has been contributed by domain experts and eminent critics. Starting from the grassroots level transformation in Gujarat to the changing political fabric of India, Modi at 20 is an expansive exploration of the Indian Prime Minister governance. ಈ ಒಂದು ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡೋದಕ್ಕೆ ನಮ್ಮ ಮುಂದೆ ಘನದವೆತ್ತ ರಾಜ್ಯಪಾಲರಾದಂಥ ಗೆಹ್ಲೋಟ್ ಸಾಹೇಬ್ರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ವಸತಿ ಸಚಿವರಾದಂಥ ಸೋಮಣ್ಣ ಅವರು, ಕೃಷಿ ಸಚಿವರಾದಂಥ BC ಪಾಟೀಲ್ ಅವರು, ನಮ್ಮ ಕೇಂದ್ರದ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಂತ್ರಿಗಳಾದಂಥ ಎಲ್ ಮುರುಗನ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಸಕರಾದಂಥ ಉದಯ್ ಗರುಡಾಚಾರ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂಧನ ಸಚಿವರಾದಂಥ ಸುನಿಲ್ ಕುಮಾರ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ಮೇಡಮ್ ತಾರಾ ಅವರು ಬಂದಿದ್ದಾರೆ, ಚೇರ್ಮನ್ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಧನ್ಯವಾದಗಳು.
ಶ್ರೀ ಮಂಜುನಾಥ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಇನ್ನು ಗೌರವಾನ್ವಿತ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ದಯಮಾಡಿ ವೇದಿಕೆ ಎಡಭಾಗಕ್ಕೆ ತೆರಳಿ ದೀಪವನ್ನ ಬೆಳಗಿಸೋದ್ರ ಮುಖೇನ ಈ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ. Well, ladies and gentlemen, it's a very important moment. Modi ji at 20. The political journey of 20 years as the Chief Minister and Prime Minister. 12 years as Chief Minister and 8 years as Prime Minister. The traditional lighting of the lamp being lit by the Honorable Governor, Shri Thawarchand Gehlot, the Honorable Chief Minister, Shri Bಸವರ. ಬಂಧುಗಳೇ, ನಿಮ್ಗೆಲ್ಲ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂದ್ರೆ ವಿಶೇಷವಾಗಿ ಈ ದಿನ ಈ ದೀಪವನ್ನ ಬೆಳಗಿಸೋದ್ರ ಮುಖೇನ ಭಾರತೀಯರೆಲ್ಲರಿಗೂ ಸಹ ಒಂದು ಅದ್ಭುತವಾದ ಸಂದೇಶವನ್ನ ರವಾನಿಸುವಂತ ಕೈಂಡ್ಲಿ ರೆಡ್ಯೂಸ್ ದ ವಾಲ್ಯೂಮ್ ಪ್ಲೀಸ್. ಈ ಹಿನ್ನೆಲೆಯಲ್ಲಿ ಮಾನ್ಯ ಗವರ್ನರ್, ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಸಹ ನಾವೆಲ್ಲರೂ ಸಹ ಶ್ರೀ ನರೇಂದ್ರ ಮೋದಿ ಅವರಿಂದ ಪ್ರಭಾವಿತರಾಗಿ ಜೀವನದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಇರುವಂತಹ ವಿಶ್ವದ ನಾಯಕ ಶ್ರೀ ನರೇಂದ್ರ ಮೋದಿ. So let's give a huge round of applause, ladies and gentlemen, for the dignitaries who have come here and lighting the lamp now. ಈಗ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆ ನೆರವೇರಿಸಿದ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇನ್ನು I would request the Honorable Governor and the Honorable Chief Minister to kindly unveil the book Modi at 20, Dreams Meet Delivery. ಡ್ರೀಮ್ಸ್ ಮೀಟ್ ಡೆಲಿವರಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ಕಲಾಕೃತಿ ಇದೀಗ ಬಿಡುಗಡೆ ಆಗ್ತಾ ಇದೆ. You have to dream before your dreams can come true ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು. If there is one undisputed reality about the 20 years of Narendra Modi in public office in this new millennium, ಈ ಶತಮಾನದಲ್ಲಿ, then it is he who dreamed big along with all of us and has delivered. So that is the hallmark of Shri Narendra Modi ji. We would like to express sincere thanks to all the dignitaries on the dais. ಹಾಗೇನೆ ಈ ಸಂದರ್ಭದಲ್ಲಿ ಇದರ ಕುರಿತು ಒಂದು ಕಿರುಚಿತ್ರವನ್ನು ಹೊರತರಲಾಗಿದೆ. ಲೆಟ್ಸ್ ವಾಚ್ ದಿ AV ಪ್ಲೀಸ್. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. Leader, statesman, visionary. In a journey spanning 20 years, Shri Narendra Modi has played many roles. As a three-time Chief Minister of Gujarat, he led the state's transformation from relative underdevelopment to one of India's most prosperous and fastest-growing states. मैं मॉडर्नाइजेशन का पक्षकार हूं, लेकिन मॉडर्नाइजेशन विदाउट वेस्टर्नाइजेशन. As a two-term Prime Minister, he continues to unshackle India with far-reaching socio-economic reforms that has empowered 1.3 billion Indians in more ways than ever before. As a statesman, he's amongst a select few world leaders to simultaneously win the respect of nations that oppose each other. Modi at 20, Dreams Meet Delivery, brings together intellectuals, policymakers, industry leaders, and experts across varied fields to chronicle the shaping of new India that is both in tune with its civilizational moorings as well as modern in outlook and achievements. Modi at 20 offers a holistic view of 2 decades of Narendra Modi. On 7th October 2021, Shri Modi completed 20 continuous years as head of democratically elected governments, 12 and a half years as Chief Minister of Gujarat,
and 7.5 years and counting as the Prime Minister of India. The phenomenon becomes unique when seen in the light that before 2001, Shri Modi had never held any elected office. Since then, he's remained undefeated in 5 consecutive elections: 2002, 2007 and 2012 as Chief Ministerial Candidate in Gujarat, 2014 and 2019 as Prime Ministerial Candidate. And his popularity has only grown with time. Let us listen from the authors of the various chapters themselves as they take us through the unique insights that they offer in their respective chapters. Narendra Modi's unstinting support to entrepreneurs, to the startup world, to people who build the nation through enterprise has been unstinting over his entire journey. And I've had the privilege of being associated with him through this entire period of 20 years. Modi ji has repeatedly emphasized that our nation must transition from women's development to women-led development. In my article, I have written that what a modular approach meant to him. How one project led to another project, then to the third project, and ultimately the final message was well-being of the masses. For him, it is nation which matters, and he always thought that he lived for the nation. I have given a true incident. 20 years back, I met mother and a child. A mother was a cook. A child was going to school. And I met them and I talked to them. The lady, the mother, told me that she wants her daughter should become a receptionist. And that is her aim in life. Now, the girl has become an entrepreneur. I asked her why it happened, how it happened, and what is the reason. She said, I have changed in 20 years. Government is extremely supportive in all their schemes. And she went on telling that how her parents have a bank account. A great leader can inspire people. He can bring a wind of change in many directions. And that is what has happened in our country. Gujarat's agriculture achieved a tremendous rate of growth of 9.2% per annum. This is unheard of in the Indian history of agriculture in any state. I would say this is the first time in the history of thousands of years of India, India has exported 20 million tons of rice in 21-22 in a global market of about 50 million tons. PM Modi says that India's attitude towards meeting its goals has changed from chalta hai to badal sakta hai, which has struck a chord with me. This is the same attitude that a young person brings to whatever he or she approaches. It is the same attitude that PM Modi has shown in governance too. I've looked deeply at the environmental and ecological leadership provided by Mr. Modi, including on issues related to climate change. Mr. Modi has shown that development and sustainability can coexist. Our culture has been, in a sense, under attack for a long time. And my chapter explores what Prime Minister Modi has done consistently, and even earlier what he did in his role as a Chief Minister. Prime Minister Modi has focused not just on Kashi Vishwanath Ji temple, but one explores various other temple towns that have been revived. And it's not just the worship places of Hinduism, but the worship places of all other religions that exist in India. Something unique about the Prime Minister is his ability to carry out schemes on scale. So we mentioned Aadhaar, then there was Jan Dhan, Swachh Bharat. Now we are seeing another very, very big initiative underway, which is the Nal Se Jal. I asked a bystander why he supported Modi ji. A young boy confidently said, क्योंकि सपने दिखाना सिखाया है हमें मोदी जी ने, हमारे प्राइम मिनिस्टर जी. People trust Modi ji because he delivers. It is his success that has strengthened public trust in his leadership. This book is not only a must-read for those interested in political science and governance, but it's also a masterclass in communications, in personal development, and in management studies.
in last 7 years, he has brought a tremendous change, tremendous excitement, not only for India, but also for Indian American community. And I would really try to say that worldwide community, worldwide Indian diaspora. I worked in different parts of the world. I know how the health system works. No country in the world could have vaccinated 150 crore people in such a short period of time. It's simply not possible, but we have done it. So essentially, India has managed to prove that we can do amazing things, provided we have a leader like Mr. Modi. It is his appreciation of the possibilities of technology which has enabled digital India, now entering what is called as the tech decade or techade. And just as we used technology to build Aadhaar, the Jam Trinity, many more things are happening. India is a digital leader in financial transactions done digitally. And this again is thanks to the big push that Prime Minister Modi gave UPI in the years after 2016. A deeply nationalistic figure, someone who's almost driven by his desire to take India to a higher level. And the same nationalistic figure is actually very international, with an enormous curiosity about the world. So this nationalist, internationalist paradox that he represents is one part of it. The other, of course, is a leader who's very steeped in our history and culture, but who still realizes the promise of technology, who has a great belief in the power of science, who again uses one to reinforce the attractiveness and the strength of the other. There's a very strong orthodoxy about foreign policy. And I find it very fascinating about Prime Minister Modi that he had both the ability, the determination, and in some ways the vision to challenge that orthodoxy. I mean, I begin with how he actually, at the first swearing in, the idea of getting all our neighboring leaders to India was itself was a departure from traditional diplomacy as we know it. So in that sense, in the domain of foreign policy, it certainly was a breath of fresh air. Here is a man who dared to dream big, because India is a country of a size of 1.4 billion people that needs leaders who can imagine big initiatives and can implement them on a scale. I am particularly delighted that I was tasked with the responsibility of writing a chapter on thinking big and executing in scale. How do you deliver female empowerment is through sanitation. And the whole toilet program, providing toilets for every house was a major campaign, a very, very successful campaign. As economists, we generally keep our focus on a few macro indicators. But if you look at the real economy of India, bringing down open defecation or giving access to over 100 million toilets within the first 4 or 5 years of governance, I think has been one of the biggest achievements of Prime Minister Modi. I tried to decode how and why Modi is winning elections continuously for 20 years with 3 assembly and 2 general elections with full majority. In fact, he never sat on opposition benches. Over the years of my election study suggests winning elections means winning the heart of the people, and it cannot be fake. Let's try to understand the Modi magic, the art and the science behind it. With prosperity and safety, with opportunity and support, with one and all for development, Shri Narendra Modi's 20 years in public office have been nothing less than an epoch-making tenure.
With each passing day, his commitment to uplift the people of India across caste, creed, sect, and religion only strengthens and continues to be the beacon that guides 1.3 billion Indians to greater heights. Modi at 20, Dreams Meet Delivery, is an important chronicle of our times. It is now available in all retail outlets and all online platforms. This book is now yours to ignite debates and discussions. Happy reading. ನರೇಂದ್ರ ಮೋದಿ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡ್ವಿ. ಈಸ್ ಇಂಡೀಡ್ ಎ ಗ್ರೇಟ್ ಮೋಟಿವೇಟರ್, ಅ ಟ್ರೂ ವರ್ಲ್ಡ್ ಲೀಡರ್. ವೇದಿಕೆಯ ಮೇಲೆ ಲೇಖಕರು, ದಾನಿಗಳು ಹಾಗೂ ಮೂರ್ತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಮೂರ್ತಿ ಅವರು ಸಹ ಉಪಸ್ಥಿತರಿದ್ದಾರೆ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಸುಧಾ ಮೂರ್ತಿ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕರ್ನಾಟಕದ ರಾಜ್ಯಪಾಲರೇ, ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳೇ, ಇತರ ಗಣ್ಯರೇ, ಮಹಿಳೆಯರೇ ಮತ್ತು ಮಹನೀಯರೇ, ಮೋದಿ ಅಟ್ 20 ಈ ಪುಸ್ತಕ ಇಂದು ನಿಮ್ಮೆಲ್ಲರಿಗೂ ಕನ್ನಡದಲ್ಲಿ ಸಿಗಲಿದೆ. ಇದರಲ್ಲಿ ಒಂದು ಚಾಪ್ಟರ್ ಬರೆದಿರೋದು ನಂದಿದೆ, ದೆನ್ ಕಮ್ಸ್ ದ ವಿಂಡ್ಸ್ ಆಫ್ ಚೇಂಜ್ ಅಂತ. ನಾನು ಇದನ್ನು ಬರೀಬೇಕಾದ್ರೆ ಹೇಳಿದೆ ಅವ್ರಿಗೆ, ಅವರು ನೀವು ಭಾರತ ದೇಶ ಹೇಗೆ ಬದಲಾವಣೆಯಾಗಿದೆ ಅದರ ಬಗ್ಗೆ ನಾನು ಬರೀಬಲ್ಲೆ, ನಾನು ಸನ್ಮಾನ್ಯ ಶ್ರೀ ಮೋದಿಯವರನ್ನು ಯಾವ ರೀತಿಯೂ ಬಲ್ಲೆ ಅಲ್ಲ, ಅವರ ಜೊತೆ ಕೆಲಸ ಮಾಡಿಲ್ಲ, ಅವರ ನಿಕಟ ವರ್ತುಳದಲ್ಲಿ ಇಲ್ಲ, ಅವರಿರೋದು ದಿಲ್ಲಿ, ನಾನಿರೋದು ಹಳ್ಳಿ. ಅದಕ್ಕೆ ನನಗೆ ಅವರಿಗೆ ಎತ್ತಣ ಮಾಮರ, ಎತ್ತಣ ಕೋಗಿಲ, ಎತ್ತನಿಂದ ಎತ್ತ ಸಂಬಂಧವಯ್ಯ. ನಾನು ಅತ್ಯಂತ ಸಾಮಾನ್ಯಳು. ನನಗೆ ಮತ್ತು ಮೋದಿಯವರಿಗೆ ಏನೂ ಹೇಳಲಿಕ್ಕೆ ಏನೂ ಇಲ್ಲ. ಅವ್ರ ಬಗ್ಗೆ ಅವ್ರು ಹೀಗಿದ್ದಾರೆ, ಅವ್ರ ಸ್ವಭಾವ ಹೀಗಿದೆ, ಅವ್ರ ಕಾರ್ಯವೈಖರಿ ಹೀಗಿದೆ, ಅದನ್ನೆಲ್ಲ ನಾನು ಹೇಳಲಾರೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲದ್ರ ಬಗ್ಗೆ ಬರೆಯೋದು ನನ್ನ ಕಡೆಯಿಂದ ಸಾಧ್ಯವಿಲ್ಲ. ಯಾಕಂದರೆ ಲೇಖನಿ ಎನ್ನುವುದು ನನ್ನ ಹೃದಯದಿಂದ ಹೊರಗೆ ಬಂದು ಕಾಗದದ ಮೇಲೆ ಮೂಡ್ತದೆ. ಆದ್ದರಿಂದ ನನಗೆ ಏನು ಅನಿಸಿದೆ ಅದನ್ನು ನಾನು ಬರಿತೀನಿ ಅಂತ ಹೇಳಿದೆ. ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸು ಇಲ್ಲ. 20 ವರ್ಷದ ಹಿಂದೆ ಇಷ್ಟು ಎಜುಕೇಷನ್ ಆಗಿತ್ತು, ಇಷ್ಟು ಮಕ್ಕಳಿಗೆ ಶಾಲೆ ಇತ್ತು, ಇಷ್ಟು ಆಹಾರವಿತ್ತು, ಈ ಥರ ಆಯಿತು ಅನ್ನೋದು ಅಂಕೆ ಸಂಖ್ಯೆಗಳು ನಾನು ಬಲ್ಲೆ ಅಲ್ಲ. ಆದರೆ 20 ವರ್ಷದಲ್ಲಿ ಮಹಿಳೆ ಹೇಗೆ ಬದಲಾವಣೆಗೊಂಡಿದ್ದಾಳೆ ಅದನ್ನು ನಾನು ಬಲ್ಲೆ. ನಾನು ಮಹಿಳೆಯಾಗಿ ಬಲ್ಲೆ. ಗ್ರಾಮೀಣ ಪ್ರದೇಶದಲ್ಲಿ ನಾನು ತಿಂಗಳಿಗೆ 20 ದಿನ ನಾನು ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀನಿ. ಅಲ್ಲಿ ಹೆಣ್ಣು ಮಕ್ಕಳು ಹೇಗೆ ಬದಲಾವಣೆ ಬಂದಿದ್ದಾರೆ, ಯಾಕೆ ಬದಲಾವಣೆಯಾಗಿದೆ, ಯಾಕೆ ಈ ಧೈರ್ಯ ಬಂದಿದೆ, ಮತ್ತು ನಿಜ ಜೀವನದ ಘಟನೆಯನ್ನು ಆಧರಿಸಿ ನಾನು ದೆನ್ ಕಮ್ಸ್ ವಿಂಡ್ಸ್ ಆಫ್ ಚೇಂಜ್ ಅಂದರೆ ಬದಲಾವಣೆಯ ಬಿರುಗಾಳಿ ಅಂದರೂ ತಪ್ಪಿಲ್ಲ. ಅದು ಯಾಕೆ ಆಯಿತು ಅಂತ ನಾನು ಬರೆದಿದ್ದೀನಿ. ಅದನ್ನು ಪೂರ್ತಿ ನಾನು ನಿಮ್ಗೆ ಹೇಳೋದಿಲ್ಲ, ಹೇಳ್ಬಿಟ್ರೆ ನೀವು ಕೊಂಡ್ಕೊಂಡು ಓದೋರೇ ಅಲ್ಲ ನೀವು. ಅದಕ್ಕೆ ಕೊಂಡ್ಕೊಂಡು ಓದ್ರಿ, ಅದನ್ನು ಅರ್ಧ ಮಾತ್ರ ಹೇಳ್ತೀನಿ. ನಾನು 20 ವರ್ಷದ ಹಿಂದೆ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಒಂದು ಹಳ್ಳಿಯಲ್ಲಿ. ಅವಾಗ ನನಗೆ ಒಬ್ಬಳು ಅಡುಗೆಯವಳು ಸಿಕ್ಕಿದ್ಲು, ಕುಸುಮ ಸರಳಾ ಅಂತ. ಅವಳಿಗೊಂದು ಚಿಕ್ಕ ಮಗು ಇತ್ತು, 5 ವರ್ಷದ್ದು. ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಸರಳಾ ನನಗೆ ಯಾವಾಗಲೂ ಹೇಳೋಳು, ನನಗೆ ಜೀವನದಲ್ಲಿ ನನ್ನ ಮಗಳು ರಿಸೆಪ್ಷನಿಸ್ಟ್ ಆದರೆ ಸಾಕು, ನನಗೆ ಜೀವನದಲ್ಲಿ ನನ್ನ ಆಸೆಗಳೇನೆಂದರೆ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು, ಅದಕ್ಕಿಂತ ಹೆಚ್ಚು ನನಗೆ ಏನಿಲ್ಲ ಅಂತ. ಅವ್ರ ತಾಯಿ ತಂದೆ ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಎಷ್ಟು ಕಷ್ಟಪಡ್ತಿದ್ರು ಅದನ್ನ ನಂಗೆ ಹೇಳ್ತಾ ಇದ್ಲು. 20 ವರ್ಷದ ಮೇಲೆ ನನಗೆ ಈ ಕೋವಿಡ್ನಲ್ಲಿ ನಾವು PPR ಕಿಟ್ ಮಾಡಬೇಕಾದ್ರೆ ನನಗೆ ಒಬ್ಬಳು ಹುಡುಗಿ ಸಿಕ್ಕಳು, ಬಹಳ ಧೈರ್ಯವಂತೆ, ಜಾಣೆ. ಅವಳಿಗೆ ನಾನು ಒಂದು 10 ಲಕ್ಷ ರೂಪಾಯಿ ನನ್ನ ಸ್ವಂತ ಹಣದಿಂದ ಕೊಟ್ಟು ಒಂದು ಕಾರ್ಖಾನೆ ಹಾಕೋಕೆ ಸಹಾಯ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು, ಆ ಬದಲಾವಣೆಯ 20 ವರ್ಷದಲ್ಲಿ 5 ವರ್ಷದ ನಾ ಹುಡುಗಿನ ಏನು ನೋಡಿದ್ದೆ, ಅವಳು ಈಗ 25 ವರ್ಷದವಳಾಗಿದ್ದಾಳೆ. ಯಾಕೆ ಈ ಬದಲಾವಣೆ ಬಂತು ಅಂತ ನಾನು ಯೋಚನೆ ಮಾಡಿದಾಗ ಗೊತ್ತಾಯಿತು, ಹೆಣ್ಣು ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸ ಒಂದೇ ಅಲ್ಲ, ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬುವ, ಅವ್ರಿಗೆ ಸಮರ್ಥವಾಗಿ ಜೀವನವನ್ನು ನಡೆಸುವ, ಎಂಟ್ರಪ್ರಿನರ್ ಆಗುವ, ಉದ್ಯೋಗಶೀಲಿ ಆಗುವ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಈಗ ಉಂಟಾಗಿದೆ. ಅದನ್ನು ನಾನು ಆ ಹುಡುಗಿಯ ಕಣ್ಣಿನಿಂದ ನೋಡಿ, ಅವರ ತಾಯಿಯ ಕಣ್ಣಿನಿಂದ ನೋಡಿ, ಕೇವಲ ನಮಗೆ ಒಂದು ಸಮಾಧಾನವಾದ ಉತ್ತರ ಸಾಲದು. ಜಗತ್ತಿನಲ್ಲಿ ಯಾವುದೇ ಒಂದು ಕಾಂಪಿಟಿಷನ್ ಇದ್ರೂ ವಿ ವಾಂಟ್ ಟು ಡೂ ದ ಬೆಸ್ಟ್. ಮತ್ತು ಹೆಣ್ಣು ಮಕ್ಕಳಿಗೆ ನಮ್ಮ ಕೈಯಿಂದ ಹಾಕುವುದಿಲ್ಲ, ಇದು ಕೇವಲ ಗಂಡಸರದು ಅನ್ನೋದು ಆ ಗುಣಗಳು ಕಡಿಮೆಯಾಗಿ ಈಗ ಅವ್ರು ಹೆಚ್ಚು ಹೆಚ್ಚು ಪ್ರಯತ್ನಶೀಲರಾಗಿದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸಹಾಯ ಆಗಿದೆ. ಉರುವಲ ಇಲ್ಲ, ಈಗ
ಗ್ಯಾಸ್ ಸಿಗ್ತಾ ಇದೆ, ರೋಡ್ ಬಹಳ ಚೆನ್ನಾಗಿದೆ. ಸರಳಾನ್ ಗಂಡ ರೋಡ್ ಸರಿ ಇಲ್ಲದಕ್ಕೆ ಸತ್ತು ಹೋಗಿದ್ದ, ಬಹಳ ಚೆನ್ನಾಗಿದೆ. ಇಂದ್ರಧನುಷ್ ಅನ್ನುವ ಒಂದು ವ್ಯಾಕ್ಸಿನೇಷನ್ ಇದ್ದು ಒಂದು ನಿಮಗೆ ಒಂದು ಕಾಂಬಿನೇಷನ್ ಸಿಗ್ತದೆ. ಇದನ್ನೆಲ್ಲ ನೋಡಿ ನಾನು ಆರ್ಟಿಕಲ್ ಬರೆದಿದ್ದೀನಿ. ಕೇವಲ ಮಾತಿನಿಂದ ಜನ ಬದಲಾವಣೆ ಆಗೋದಿಲ್ಲ, ಅದು ಕೇವಲ ಕೃತಿಯಿಂದ ಆಗುತ್ತದೆ. ಬೇಕಾದಷ್ಟು ಮಾತನಾಡಬಹುದು, ಅದು ಕೃತಿಯಿಂದ ಆದಾಗ ಮಾತ್ರ ಆ ಸ್ವಪ್ನಗಳು ಸಾಕಾರವಾಗ್ತವೆ ಅನ್ನಲಿಕ್ಕೆ ಈ ನನ್ನ ವಿಭಾಗ, ನನ್ನ ಚಾಪ್ಟರ್ದಲ್ಲಿ ನಾನು ವಿವರಿಸಿದ್ದೀನಿ. ಅವಾಗ ನಾನು ಮೋದಿಯವರು ನೋಡುವ ದೃಷ್ಟಿ, ಅದು ಬರಿತಾ ಹೋದಾಗ ನನಗೆ ಮೋದಿಯವರನ್ನ ನಾನು ನೋಡುವ ದೃಷ್ಟಿಯೇ ಬದಲಾವಣೆ ಆಯಿತು. ಯಾಕೆಂದ್ರೆ ಒಬ್ಬ ಸ್ವಾರ್ಥ ನಾಯಕನಿಗೆ ಏನಿರಬೇಕು ಅಂದ್ರೆ ಅವನಿಗೆ ಜನರ ಹಿತಾಸಕ್ತಿಯೇ ಮುಖ್ಯ ಹೊರತು ಬೇರೆ ಯಾವುದೂ ಅಲ್ಲ. ಹೇಗೆ ಬಿಸಿಲಲ್ಲಿ ಒಂದು ಗಿಡ ಒಣಗುತ್ತಾನೆ, ಒಂದು ಗಿಡ ನಿಂತುಕೊಂಡ್ರು ಸಹಿತ ತನ್ನ ಎಲೆಗಳನ್ನು ಆಡು ಕುರಿಗಳಿಗೆ, ತನ್ನ ಪೊಟರೆಯಲ್ಲಿ ಪಕ್ಷಿಗಳಿಗೆ ಜಾಗ, ನೆರಳಿನಲ್ಲಿ ಮನುಷ್ಯನಿಗೆ ಕೂಡಲಿಕ್ಕೆ ಮತ್ತು ಕಟ್ಟಿಗೆಯನ್ನು ಮನೆ ಕಟ್ಟಲಿಕ್ಕೆ, ಪ್ರತಿಯೊಂದು ಅಂಗವನ್ನು ಜನರ ಉಪಕಾರಕ್ಕಾಗಿ ಅದು ಗಿಡ ಹೇಗೆ ನಿಲ್ತದೆ, ಹಾಗೆ ನನಗೆ ಒಬ್ಬ ಮಹಾನ್ ನಾಯಕನ ಗುಣಗಳು ಆವಾಗ ಅನಿಸಿತ್ತು. ಈ ಎಲ್ಲ ಹೊಸ ಪ್ರಯೋಗಗಳಿಗೆ, ಈ ಎಲ್ಲ ಉದ್ಯಮಶೀಲತೆಗೆ, ಈ ವಿಕಾಸಕ್ಕೆ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿಯ ಲೀಡರ್ಶಿಪ್ ಕಾರಣ. ಅದು ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಯವರು. ಅವರು ಹೇಗೆ ಅಂದ್ರೆ ಒಂದು ವೃಕ್ಷದ ಜೀವನದಂತೆ, ಪರೋಪಕಾರಂ ನಹಂತಿ ವದ್ಯ, ಪರೋಪಕಾರಂ ಫಲಂತಿ ವೃಕ್ಷ, ಪರೋಪಕಾರಂ ದುಗ್ಧಂತಿ ಗಾವಹ, ಪರೋಪಕಾರಂ ಇದಂ ಶರೀರಂ. ಅಂದ್ರೆ ಒಂದು ಆಕಳು ತನ್ನ ಹಾಲು ಕುಡಿಯೋದಿಲ್ಲ, ಒಂದು ವೃಕ್ಷ ತನ್ನ ಫಲವನ್ನು ತಿನ್ನುವುದಿಲ್ಲ, ಒಂದು ನದಿ ತನಗಾಗಿ ಹರಿಯುವುದಿಲ್ಲ. ಹಾಗೆ ಒಬ್ಬ ಸಮರ್ಥನಾದ ಒಬ್ಬ ನಾಯಕನು ತನಗಾಗಿ ಏನು ಕೆಲಸ ಮಾಡ್ಕೊಳ್ಳಲ್ಲ, ತನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಳೋದಿಲ್ಲ, ಅವನು ಪರರಿಗಾಗಿ ಮಾಡ್ತಾನೆ ಅಂತ ಆ ಗುಣಗಳು ಸಮರ್ಥ ನಾಯಕರಾದ ಸನ್ಮಾನ್ಯ ಮೋದಿಯವರಲ್ಲಿ ನಾ ಕಂಡೆ ಅಂತ ನನ್ನ ಅನುಭವದಲ್ಲಿ ಬರೆದ ಈ ಚಿಕ್ಕ ಚಾಪ್ಟರ್, ಅದು ದ ವಿಂಡ್ಸ್ ಆಫ್ ಚೇಂಜ್ ಅಂತ. ಇದು ಬರೀಲಿಕ್ಕೆ ಕೊಟ್ಟ ಎಡಿಟರ್ಗೆ ಧನ್ಯವಾದಗಳು. ಅದರಲ್ಲಿ ಅನೇಕರು ಮಹಾನ್ ಪುರುಷರು ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಸಾಮಾನ್ಯಳು, ನನ್ನ ತಿಳಿದ ಮಟ್ಟಿಗೆ ನಾನು ಬರೆದಿದ್ದೀನಿ. ಅದು ನನ್ಗೆ ಆಮೇಲೆ ನನ್ಗೆ ಗೊತ್ತಾಯ್ತು, ಮೋದಿಯವ್ರಿಗೆ ಎಲ್ಲ ಈ ಚಾಪ್ಟರ್ದಲ್ಲಿ ಬಹಳ ಇಷ್ಟ ಆಯಿತು ಅಂತ. ಯಾಕಂದ್ರೆ ಅವ್ರು ಸಾಮಾನ್ಯ ಜನರ ಜೊತೆ ಬೆರೀತಾರೆ, ಅದಕ್ಕೆ ಬಹುಶಃ ಅವ್ರಿಗೆ ಇಷ್ಟ ಆಗಿರ್ಬೋದು. ಈ ಅವಕಾಶ ಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಪದಾಧಿಕಾರಿಗಳಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿಶೇಷವಾದ ಒಂದು ನಾನು ಆಭಾರ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಸುಧಾಮೂರ್ತಿ ಅವರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಮೋದಿಯವರ ಗುಣಗಾನವನ್ನು ಮಾಡಿದ್ದಾರೆ. ಕೃತಿ ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಮೋದಿಯವರು ತಿಳಿಸಿದ್ದಾರೆ. ಶ್ರೀಮತಿ ಸುಧಾಮೂರ್ತಿ ಅವರಿಗೆ ಧನ್ಯವಾದಗಳು. ವೇದಿಕೆಯ ಮೇಲೆ ಮಾನ್ಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಖಾತೆಯ ರಾಜ್ಯ ಸಚಿವರಾದ ಶ್ರೀ ಲೋಗನಾಥನ್ ಮುರುಗನ್ ಅವರಿದ್ದಾರೆ. ವಣಕಂ ಸರ್. ಆನ್ ಬಿಹಾಫ್ ಆಫ್ ಕರ್ನಾಟಕ ಸಿಟಿಸನ್ಸ್ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಅಡ್ರೆಸ್ ಆಲ್ ಆಫ್ ಅಸ್. ಬಂಧುಗಳೇ, ಸ್ವಾಗತಿಸಿ ಶ್ರೀ ಲೋಗನಾಥನ್ ಮುರುಗನ್. Respected Sri Dawson Gelorji, Honorable Governor of Karnataka, respected Sri Basavara, Honorable Chief Minister, Government of Karnataka, Minister from Government of Karnataka, Dr. C.N. Aswath Narayana, Dr. V. Somanna, Sri B.C. Patil, Sri Sunil Kumarji, and MLA from this constituency, Sri Uday Karukarji, Madam Srimati Sudhamurti ji, and Manjunath Prasad ji, dignitaries from of the stage and of the on the stage and off the stage. Ladies and gentlemen, namaste, vanakkam to you all. Today, it is a great feeling to be here for release of this book, Modi at 20, Dreams Meet Delivery with you all. Friends, we know that earlier, India had seen the false hopes and unfulfilled dreams. But people of this country realized that leadership mattered. 2 decades ago, our dynamic leader Sri Narendra Modi ji arrived on political and governance scene, first as Chief Minister and then from 2014 as a Prime Minister of India. His working model is action-oriented. It ensures that the dreams and aspiration of billions of
Indians are actually fulfilled. The dreams actually meet delivery, as the title of the book suggests. Sri Narendra Modi ji model of good governance is all inclusive. This model is Sabka Saath, Sabka Vikas, Sabka Viswas, Sabka Prayas. It is an Vikas of all and abasement of none. It emerges from the deep concern for the vulnerable section of the society, poor, Dalit, tribal, women, and youth. The senior citizens supporting him, the youth adoring him, our sisters, mothers, and daughters believes that his policies have not only benefited them materially, but they have actually empowered them with the senses of dignity, security, and welfare of the poor. Here, our Prime Minister's vision is that reform, perform, and transform is the mantra. Vibrant startups, rising unicorns in Bengaluru are testimony of this. The governance model has brought technology closer to the masses. Today, a farmer gets Samman Nidhi, Kisan Samman Nidhi, directly into his account, in his bank account, removing the corruption, inefficiency, delay, and harassment. Directly, he is getting the benefits. We know that everybody knows that COVID period, the world level was affected. It's disturbed. But our Modi ji, our able leader, this took a challenge, was met with a robust response through Atmanirbhar Bharat. Today, India is the fastest growing major economy in the world. This Bharat, this new India, believes in harmonious relations with all. But those who don't understand the language of love and peace, they were given a strong response through Uri and Balakot. In Modi ji's, the country has a caring but strong leadership. I'm very happy that eminent personalities of this country have excellently covered the aspects of in this book. This book has forwarded of the Lata Mangeshkar and our Madam Srimati Sudhamurthy ji and Dr. Devi Shetty ji, P.V. Sindhu, and many more. They excellently penned and chapters in this book. I commend Bluecraft Digital Foundation for bringing out this excellent work. And in this march, each one is inspired to play their role. Our Honorable Governor, Sri Dawasant Gelotji, our Honorable Chief Minister, Sri Basavara Bommaiji, Srimati Sudhamurthy ji, all have been playing active part in our country's journey to the glorious. It is indeed a matter of few that all these personalities are here to release of this book today. Many eminent scholars, stalwarts are present in this audience too. I request you all to read this book, discuss it with the youth and students, arrange the seminars, panel discussion in the campuses, universities, and our premises with intellectuals. This will also ensure the scholarly analysis of this book and various issues covered in this. With these words, I once again thank you all. Jai Hind, Jai Bharat. ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯ ಕುರಿತು ಪರಿಚಯವನ್ನು ನೀಡಿದ್ದಾರೆ. ಹಾಗೆಯೇ ವಿಶೇಷವಾಗಿ ಅವರು ಅನುಕರಣೀಯರು ಅನ್ನುವಂತಹ ಮಾತನ್ನು ಸಹ ತಿಳಿಸಿದ್ದಾರೆ. ಲೆಟ್ಸ್ ಆಲ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ಶ್ರೀ ಲೋಕನಾಥನ್ ಮುರುಗನ್ಜಿ. ಥ್ಯಾಂಕ್ ಯು ಸರ್. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ವೆಲ್ಕಮ್ ಶ್ರೀ ಬಸವರಾಜ ಬೊಮ್ಮಾಯಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆದರಣೀಯ ಮೋದಿಜಿಯವರ ನಮಸ್ಕಾರಗಳು.
ಆತ್ಮೀಯರೇ, ಮೋದಿ ಅಟ್ 20 ಎಂಬ ಪುಸ್ತಕದ ಬಿಡುಗಡೆ ಈ ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ಮಾಡಿರುವಂಥ ಗಂತವತ್ತ ಗೌರವಾನ್ವಿತ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ಜಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಕೇಂದ್ರದ ವಾರ್ತಾ ಮತ್ತು ಪ್ರಸಾರ ಸಚಿವರು ಆತ್ಮೀಯರಾದಂಥ ಎಲ್ ಮುರುಗನ್ ಅವರೇ ಹಾಗೂ ಹಿರಿಯ ಸಚಿವರಾದಂಥ ಶ್ರೀ ವಿ ಸೋಮಣ್ಣವರೇ, ಬಿ ಸಿ ಪಾಟೀಲ್ರೇ, ಸುನೀಲ್ ಕುಮಾರ್ ಅವರೇ, ಅಧ್ಯಕ್ಷತೆ ವಹಿಸಿ ಈ ಭಾಗದ ಪ್ರತಿನಿಧಿಸುವಂಥ ಜನಪ್ರಿಯ ಶಾಸಕರಂಥ ಉದಯ್ ಗರುಡಾಚಾರ್ಯ ಅವರೇ, ವಿಶೇಷವಾಗಿ ಆಗಮಿಸಿರುವಂಥ ಈ ಒಂದು ಪುಸ್ತಕದಲ್ಲಿ ಅದ್ಭುತವಾದಂಥ ಲೇಖನವನ್ನು ಬರೆದಂಥ ನನ್ನ ಹಿರಿಯ ಅಕ್ಕರಾದಂಥ ಡಾಕ್ಟರ್ ಸುಧಾಮೂರ್ತಿ ಅವರೇ, ಸೋಮಶೇಖರ್ ಅವರೇ, ತಾರಾ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಮೋದಿ ಹತ್ತಿರ ಇದ್ದವ್ರಿಗೆ ಒಂದು ಪ್ರೀತಿಯ, ವಿಶ್ವಾಸದ, ಬಡವರ ಬಗ್ಗೆ ಮಿಡಿಯುವಂಥ ಹೃದಯವಂತಿಕೆಯ ವ್ಯಕ್ತಿ. ದೂರ ಇದ್ದವರಿಗೆ ಆಶ್ರಯದಾತ, ಒಬ್ಬ ಅಣ್ಣ, ಮಕ್ಕಳಿಗೆ ತಂದೆ, ಒಂದು ಭರವಸೆ ಮತ್ತು ಅಪ್ಪಟ ದೇಶಾಭಿಮಾನಿ. ಅವರ ಬಾಲ್ಯ ಬಹಳ ಕಷ್ಟ ಕಾರ್ಪಣ್ಯದಿಂದ ಕೂಡಿರುವಂಥ. ಗುಜರಾತ್ನಲ್ಲಿ ಹಲವಾರು ಚಿಕ್ಕ ಪುಟ್ಟ ಕೆಲಸವನ್ನು ಬಾಲ್ಯದಲ್ಲಿ ಮಾಡಿ ರೈಲ್ವೆ ಸ್ಟೇಷನ್ ಮೇಲೆ ಛಾಯ್ ಮಾರಿರುವಂಥ ಒಬ್ಬ ವ್ಯಕ್ತಿ. ಬಡತನ, ನೋವು, ಹಸಿವು, ಅವಮಾನ, ಅಪಮಾನ ಇವೆಲ್ಲವನ್ನು ಕೂಡ ಅನುಭವಿಸಿರುವಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ಅದರೆಲ್ಲರ ನಡುವೆಯೂ ಕೂಡ ಒಂದು ತತ್ವ, ಆದರ್ಶ ಬೆಳೆಸಿಕೊಂಡಿರುವಂಥ ವ್ಯಕ್ತಿ. ರಾಮಕೃಷ್ಣ ಆಶ್ರಮದಿಂದ ಪ್ರಭಾವಿತರಾಗಿ ಅಲ್ಲಿ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ವಿಚಾರಧಾರೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಿರುವಂಥ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕದ ನಿಷ್ಠಾವಂತ ಪ್ರಚಾರಕ. ಅಷ್ಟೇ ಅಲ್ಲ, ಮುಂದೆ ತನ್ನ ಒಂದು ಆತ್ಮ ವಿಕಾಸಕ್ಕಾಗಿ, ತನ್ನ ಜ್ಞಾನೋದಯಕ್ಕಾಗಿ 2 ವರ್ಷ ಹಿಮಾಲಯದಲ್ಲಿ ಕೂತು ಎಲ್ಲವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ, ಜ್ಞಾನದ ಒಂದು ಪ್ರತಿಫಲ, ಮಾನವೀಯ ಗುಣಗಳನ್ನು ಅಳವಡಿಸಿಕೊಂಡು ಅಧಿಕಾರ ಇರಲಿ ಇರದೇ ಇರಲಿ ತನ್ನ ಸೇವೆಯೇ ಜೀವನದ ಧ್ಯೇಯ ಅಂತಂದು ತಿಳ್ಕೊಂಡು ಪ್ರಯಾಣವನ್ನು ಪ್ರಾರಂಭ ಮಾಡಿ ಈ ಎಲ್ಲ ಹಿನ್ನೆಲೆ ಮತ್ತು ಗುಣಗಳಿರುವಂಥ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಏನು ಆಗ್ತದೆ ಅನ್ನುವಂಥದ್ದು ಹಲವಾರು ಜನರಿಗೆ ಒಂದು ಪ್ರಶ್ನೆ. ಹಸಿವನ್ನು ಕಂಡಿದ್ರು, ಬಡತನವನ್ನು ಕಂಡಿದ್ರು. ಸಾಮಾನ್ಯವಾಗಿ ನಮ್ಮಂಥವ್ರಿಗೆ ನಮ್ಮ ಹತ್ರ ಯಾವುದು ಇಲ್ಲ ಅದರ ಬಗ್ಗೆ ಹಂಬಲಿಸ್ತೇವೆ. ಇದ್ದದ್ರ ಬಗ್ಗೆ ನಮಗೆ ಕಾಳಜಿ ಇರೋದಿಲ್ಲ. ಇಲ್ಲದ್ರ ಬಗ್ಗೆ ನಮಗೆ ಸದಾಕಾಲ ನಮ್ಮ ಸಮಯವನ್ನು ಅದಕ್ಕೆ ಕಳಿತೇವೆ. ನಮ್ಮ ಹತ್ರ ಸ್ಕೂಟರ್ ಇದ್ರೆ ಕಾರಿನ ಬೈಕೆ, ಕಾರ್ ಇದ್ರೆ ದೊಡ್ಡ ಮೊತ್ತದ ಕಾರಿನ ಬೈಕೆ,
ಇಮಾನಿನ ಬಯಕೆ, ಸ್ಥಾನಮಾನ, MLA ಇದ್ರೆ ಮಂತ್ರಿ, ಮಂತ್ರಿ ಇದ್ರೆ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆದರೆ ಕೇಂದ್ರ ಮಂತ್ರಿ, ಕೇಂದ್ರ ಮಂತ್ರಿ ಆದ್ಮೇಲೆ ಪ್ರಧಾನಮಂತ್ರಿ, ಹೀಗೆ ಸಹಜ. ಅದು ನಾನು ಯಾರ್ದು ತಪ್ಪು ಅಂತ ಹೇಳಿದ್ರೆ ಸಹಜವಾಗಿ ಹಂಬಲಿಸ್ತೇವೆ. ಆದರೆ ನರೇಂದ್ರ ಮೋದಿಜಿ ಅವರ ವಿಚಾರದಲ್ಲಿ ಅವ್ರಿಗೆ ಬಡತನದ ಅನುಭವವನ್ನ ಮುಂದೆ ಅವರು ಮುಖ್ಯಮಂತ್ರಿ ಆದಾಗ ಇಡೀ ಆ ಗುಜರಾತ್ ರಾಜ್ಯದ ಬಡತನ ನಿರ್ಮೂಲನೆ ಮಾಡುವ ಸಲುವಾಗಿ ಅನುಭವವನ್ನ ಉಪಯೋಗ ಮಾಡಿದರು. ನನ್ನ ತರ ಯಾರಿಗೂ ಕೂಡ ಹಸಿವಿನಿಂದ ಬಳಲಬಾರ್ದು, ಬಡತನದಿಂದ ಬಳಲಬಾರ್ದು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು. ಗುಜರಾತನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋ ಮುಖಾಂತರ, ಎಲ್ಲರ ಕೈಗೆ ಕೆಲಸ ಕೊಡೋ ಮುಖಾಂತರ ಬಡತನವನ್ನ ದೂರ ಮಾಡಿರುವಂತಹ ಧೀಮಂತ ನಾಯಕ ನರೇಂದ್ರ ಮೋದಿಜಿ. ಅದೇ ರೀತಿ ಸಾಮಾಜಿಕವಾಗಿ ಅವಹೇಳನವನ್ನ ಅನುಭವಿಸಿದಂತ ಅವರು ಸಮಾಜದಲ್ಲಿ ಯಾರಿಗೂ ಕೂಡ ಅವಹೇಳನ ಆಗಬಾರ್ದು, ಅಪಮಾನ ಆಗಬಾರ್ದು ಅಂತ ಸರ್ವರಿಗೂ ಸಲ್ಲುವಂತ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥದ್ದು ಏನು ಮಹಾತ್ಮ ಗಾಂಧೀಜಿ ಹೇಳಿದ್ರು, ಅದನ್ನು ಅಕ್ಷರಶಃ ಪಾಲನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಅತ್ಯಂತ ತಳಮಟ್ಟದ ವ್ಯಕ್ತಿಗೂ ಕೂಡ ಸ್ವಾಭಿಮಾನದ ಬದುಕಕ್ಕೆ ಅವಕಾಶವನ್ನ ಕೊಟ್ಟು ಸಮಾನತೆಯ ಒಂದು ಅವಕಾಶಗಳನ್ನ ಇವತ್ತು ಮಾಡಿಕೊಟ್ಟಿರುವಂತಹದ್ದು ನರೇಂದ್ರ ಮೋದಿ. ಯಾವುದು ತನ್ನ ಅನುಭವಿಸಿದ್ದಾರೆ ಅದನ್ನ ಇನ್ನೊಬ್ರು ಅನುಭವಿಸಬಾರ್ದು, ಜಗತ್ತು ಅನುಭವಿಸಬಾರ್ದು, ಈ ಸಮಾಜ ಅನುಭವಿಸಬಾರ್ದು ಅನ್ನುವಂತ ಉದಾತ್ತವಾದಂತಹ ಒಂದು ಚಿಂತನೆ ನರೇಂದ್ರ ಮೋದಿಜಿ. ಇದು ವ್ಯತ್ಯಾಸ. ಇದು ನಿಜವಾಗಲೂ ಕೂಡ ಅತ್ಯಂತ ಮಾನವೀಯ ಗುಣಗಳಿರುವಂತಹ ವ್ಯಕ್ತಿತ್ವ ನರೇಂದ್ರ ಮೋದಿಜಿ. ತನಗಾಗಿ ಬದುಕುವುದು ಸಹಜ, ಆದರೆ ಇತರರಾಗಿ ಬದುಕುವಂತಹದ್ದು ಅದು ಉದಾತ್ತ, ದೊಡ್ಡ ಗುಣ. ಅಧಿಕಾರ ಬಂದಾಗ ನಾವು ಸಹಜವಾಗಿ ನಮ್ಮ ಬಗ್ಗೆ ಚಿಂತನೆ ಮಾಡುವಂತ ಜನ ಬಾಳಿದ್ದೇವೆ. ಆದರೆ ಅಧಿಕಾರ ಬಂದಾಗ ದೇಶದ ಬಗ್ಗೆ, ನಾಡಿನ ಬಗ್ಗೆ, ಬಡಜನ ಬಗ್ಗೆ ಚಿಂತನೆ ಮಾಡುವಂತಹದ್ದು ನಿಜವಾಗಲೂ ಕೂಡ ಒಬ್ಬ ಜನನಾಯಕ. ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಅಧಿಕಾರ ಬರೋಕ್ಕಿಂತ ಪೂರ್ವದಲ್ಲಿ, ಅಧಿಕಾರ ಬಂದ ಮೇಲೆ ಮೋದಿಯ ವಿಚಾರಧಾರೆಯಲ್ಲಿ ಬದಲಾವಣೆ ಇಲ್ಲ. ಇದು ನಾವು ತಿಳ್ಕೋಬೇಕು. ಮೋದಿಯವರ ಆದರ್ಶಗಳು ಬದಲಾವಣೆ ಆಗಿಲ್ಲ, ಮೋದಿಯವರ ಬದುಕು ಕೂಡ ಬದಲಾವಣೆ ಆಗಿಲ್ಲ. ಏನು ಇಲ್ದಾಗ ಸಹಜವಾಗಿರೋದು ಬೇರೆ, ಎಲ್ಲವೂ ಇದ್ದಾಗ ಸರಳತೆಯಿಂದ ಕೂಡಿರುವಂತ ಅತ್ಯಂತ ಸಾಮಾನ್ಯ ಮನುಷ್ಯನ ರೀತಿಯಲ್ಲಿ ಬದುಕುವಂತ ಅದು ಬಹಳ ಮುಖ್ಯ. ಒಂದು, ಮತ್ತು ಆ ಅಧಿಕಾರವನ್ನ ಇತರರಿಗೆ ಸಹಾಯ ಮಾಡುವಂತ ಆ ಒಂದು ಸಹಾಯ ಮಾಡುವಂತ ಒಂದು ಗುಣ ಒಬ್ಬ ನಾಯಕನಿಗೆ ಬೇಕು. ಹೀಗಾಗಿ ಅವರು ಅಧಿಕಾರದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಅಧಿಕಾರ ಎರಡು ತರ ಇರ್ತದೆ. ಒಂದು ಪವರ್ ಪೊಲಿಟಿಕ್ಸ್, ಅಧಿಕಾರ ಪಡೆಯೋದಕ್ಕೆ ಹೋರಾಟ, ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಹೋರಾಟ, ಅದು ಪವರ್ ಪೊಲಿಟಿಕ್ಸ್. ಇನ್ನೊಂದು ಪೀಪಲ್ ಪೊಲಿಟಿಕ್ಸ್, ಜನರಿಗಾಗಿ ಹೋರಾಟ, ಜನರಿಗಾಗಿ ಅಧಿಕಾರದ ಒಂದು ಚಲಾವಣೆ, ಇದು ಪೀಪಲ್ ಪೊಲಿಟಿಕ್ಸ್. ಇವತ್ತು ಅಧಿಕಾರದ ರಾಜಕಾರಣವನ್ನ ಮಾಡದೆ ಜನರ ರಾಜಕಾರಣವನ್ನ ಮಾಡಿದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶದ ಇತಿಹಾಸದಲ್ಲಿ, ಈ ದೇಶದ ಚರಿತ್ರೆಯಲ್ಲಿ, ಈ ದೇಶದ ಭವಿಷ್ಯದಲ್ಲಿ ಸದಾಕಾಲ ಚಿರಸ್ಮರಣೀಯರಾಗಿ ಇರ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಾವೆಲ್ಲ ಹಲವಾರು ಜನ ವಿಧಾನಸಭೆಯಲ್ಲಿ, ಸಂಸತ್ನಲ್ಲಿ ಸ್ಥಾನ ಕೆಲವೊಮ್ಮೆ ಇರ್ತದೆ, ಕೆಲವೊಮ್ಮೆ ಇರಲ್ಲ.
ಆದರೆ ಸದಾಕಾಲ ಜನರ ಹೃದಯದಲ್ಲಿ ಸ್ಥಾನ ಮಾಡುವಂಥದ್ದು ನಿಜವಾಗಲೂ ಕೂಡ ಒಬ್ಬ ಜನನಾಯಕನಿಂದ ಮಾತ್ರ ಸಾಧ್ಯ. ಅದು ಈ ಭಾರತ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ, ನೂರಾರು ಭಾಷೆಗಳು, ಸಾವಿರಾರು ಜಾತಿಗಳು, ಹಲವಾರು ಸಂಸ್ಕೃತಿಗಳು, ಈ ಎಲ್ಲರ ಮಧ್ಯೆ ಸಾಮ್ಯವನ್ನ ರೂಪಿಸಿ, ಎಲ್ಲರ ಮಧ್ಯೆ ಒಂದು ಪ್ರೀತಿಯನ್ನ ಹುಟ್ಟಿಸಿ, ಎಲ್ಲರ ಮಧ್ಯೆ ಒಂದು ಭರವಸೆಯನ್ನು ಹುಟ್ಟಿಸಿ, ಆ ಭರವಸೆ ತಕ್ಕಾಗಿ ಕೆಲಸವನ್ನ ಮಾಡಿರುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೋದಿಜಿಯವರ ಬರೋಕ್ಕಿಂತ ಮುಂಚಿನ ಭಾರತ, ಮೋದಿಜಿಯವರ ನಂತರದ ಭಾರತ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದರೆ ಭಾರತ ಅತ್ಯಂತ ಆರ್ಥಿಕವಾಗಿ ಸಂಕಷ್ಟದ ಸ್ಥಿತಿ, ಹಲವಾರು ವಿಚಾರಗಳಲ್ಲಿ ಸ್ಪಷ್ಟವಾದಂಥ ನೀತಿ ಇರದ ಕಾರಣದಿಂದ ಹಲವಾರು ಸ್ಕ್ಯಾಮ್ಗಳಿಂದ ತುಂಬಿದಂತಹ ದೇಶ, ಯಾವುದೇ ರೀತಿಯ ಕಠಿಣ ನಿರ್ಣಯವನ್ನ ತೆಗೆದುಕೊಳ್ಳದೆ, ಡಿಸಿಸಿವ್ ಗವರ್ನೆನ್ಸ್ ಇಲ್ಲದೆ ಅರಾಜಕತೆ ಮೂಡುವಂತಹ ಹಂತ ಬಂದಿರುವಂತಹ ಭಾರತವನ್ನ ಕಠಿಣವಾದಂತಹ ನಿರ್ಣಯ, ಕರಾರುವಕ್ಕವಾಗಿರುವಂತಹ ಕಾರ್ಯಕ್ರಮಗಳು, ದಿಟ್ಟತನದ ನಾಯಕತ್ವ, ಬಡವರಿಗಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರುವಂತಹ ಕೆಲಸವನ್ನ ಇವತ್ತು ನಾವು ನರೇಂದ್ರ ಮೋದಿಯವರು ಮಾಡಿದ್ದು ನೋಡ್ತೀವಿ. ಅವ್ರಿಗಿಂತ ಪೂರ್ವ ಮತ್ತು ಅವರು ಬಂದ ನಂತರ ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡೋಣ. ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಶಹರದಲ್ಲಿರ್ಬೋದು, ಯಾವುದೇ ರಾಜ್ಯದಲ್ಲಿರ್ಬೋದು, ಅವರು ಬಂದ ಮೇಲೆ ನಮ್ಮ ಜೀವನ ಗುಣಮಟ್ಟ ಏನಾಗಿದೆ, ಅವರು ಬಂದ ಮೇಲೆ ಕಾನೂನಿನಿಂದ ಹಿಡಿದು, ಅವರು ಬಂದ ಮೇಲೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇಂದ ಹಿಡಿದು, ಅವರು ಬಂದ ಮೇಲೆ ನ್ಯಾಷನಲ್ ಹೈವೇ, ರೈಲ್ವೇಸ್ ಅಭಿವೃದ್ಧಿಯಿಂದ ಹಿಡಿದು, ಪೋರ್ಟ್ಗಳ ಅಭಿವೃದ್ಧಿಯಿಂದ ಹಿಡಿದು, ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳಿಂದ ಹಿಡಿದು ಏನಾಗಿದೆ, ನಾವು ಅಷ್ಟೇ ನಮ್ಮ ಸುತ್ತಲವನ್ನ ನಾವು ಗಮನಿಸಿದಾಗ ಮೋದಿಜಿಯವರು ಏನ್ ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ ಇವತ್ತು ಸ್ವಚ್ಛ ಭಾರತ ಎಲ್ಲರಿಗೂ ಗೊತ್ತಿದೆ. ಸ್ವಚ್ಛ ಭಾರತ ಅವಶ್ಯಕತೆ ಇದೆ ಅಂತ ಪೂಜ್ಯ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ರು. ಆದ್ರೆ ಸ್ವತಂತ್ರ ಬಂದ ನಂತರ ಯಾವುದೇ ಪ್ರಧಾನಿ ಸ್ವಚ್ಛ ಭಾರತದ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ಅದು ಬಹಳ ಸಣ್ಣ ವಿಷಯ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಸ್ವಚ್ಛತೆ ಇರುವಂತದ್ದು ಎಷ್ಟು ಅವಶ್ಯಕತೆ ಇದೆ, ಆರೋಗ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆ, ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಅವಶ್ಯಕತೆ ಇದನ್ನ ಅರ್ಥ ಮಾಡಿಕೊಂಡು ಅವರು ಮೊದಲನೆಯ ಭಾಷಣ ಆಗಸ್ಟ್ 15 ಕೆಂಪುಕೋಟೆಯಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಮಾತನಾಡಿದರು. ಒಬ್ಬ ಪ್ರಧಾನಿ ಸ್ವಚ್ಛ ಭಾರತ ಮಾತಾಡಿದ ಮೇಲೆ ಇಡೀ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಇವತ್ತು ಸ್ವಚ್ಛ ಭಾರತದ ಬಗ್ಗೆ ಎಲ್ಲರೂ ಕೂಡ ಅರಿವು ಮೂಡಿದೆ. ಇವತ್ತು ಬಯಲುದರ್ಶಿಯ ಹಳ್ಳಿಗಳು ಇವತ್ತು ಸಂಪೂರ್ಣವಾಗಿ ಕಡಿಮೆ ಆಗುವಂತ ಒಂದು ಮಟ್ಟಕ್ಕೆ ಬಂದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಿದೆ, ನಗರದಲ್ಲಿ ನಡೀತಾ ಇದೆ. ಸ್ವಚ್ಛತೆ ಅನ್ನುವಂತ ಕಲ್ಪನೆಯನ್ನ ಕೊಡಕ್ಕೆ ಸಾಧ್ಯವಾಗಿದ್ದಿರುವಂತಹ 70 ವರ್ಷದ 65 ವರ್ಷದ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನ ನಾನು ಮಾತನಾಡಬೇಕು, ಪ್ರೇರಿಸಬೇಕು ಮತ್ತು ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ, ಬರೀ ಮಾತನಾಡಲಿಲ್ಲ, ಅದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈಗ ಮೊನ್ನೆ ಹರ್ ಘರ್ ಗಂಗಾ ಜಲ್ ಅಂತ ಮಾಡಿದ್ದ. ಸ್ವತಂತ್ರ ಬಂದ ಮೇಲೆ ಯಾವ್ದಾದ್ರು ಪ್ರಧಾನಮಂತ್ರಿ ಪ್ರತಿಯೊಂದು ಮನೆಗೆ ನೀರು ಕೊಡ್ತೇನೆ ಅಂತ ಹೇಳುವ ಧೈರ್ಯ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಕಷ್ಟ ಸಾಧ್ಯ, ಸುಲಭ ಇಲ್ಲ ಮಾತನಾಡಿದಷ್ಟು. ಇವತ್ತು ಇಷ್ಟು ದೊಡ್ಡ ದೇಶದಲ್ಲಿ ಪ್ರತಿಯೊಂದು ಮನೆಗೆ ನೀರು ಕೊಡಬೇಕು ಅಂತ ದೊಡ್ಡ ಹರಸಾಹಸ, ಭಗೀರಥ ಪ್ರಯತ್ನ ಬೇಕು. ಆದ್ರೆ ಆ ಧೈರ್ಯವನ್ನ, ಆ ದಿಟ್ಟತನವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕೆ ಬದ್ಧತೆ ಬೇಕು. ಬದ್ಧತೆ ಇದ್ರೆ ಮಾತ್ರ ಸಾಧ್ಯ ಇದೆ. ಬರೀ ಬದ್ಧತೆ ಇದ್ರೆ ಅಷ್ಟೇ ಸಾಲ, ಆ ಛಲ ಬೇಕು. ಮಾಡೇ ತೀರ್ತಿರೋಂಥ ಛಲ ಬೇಕು.
ಬರೀ ಛಲ ಇದ್ದರೆ ಸಾಲದಲ್ಲ, ಅದಕ್ಕೆ ಒಂದು ಕರಾರವಾದಂತಹ ಶ್ರಮ ಬೇಕು, ದಣಿ ಒರೆಯದೆ ಕೆಲಸ ಮಾಡುವಂತಹ ಶ್ರಮ ಬೇಕು. ಈ ಎಲ್ಲ ಗುಣಗಳು ಇವತ್ತು ನರೇಂದ್ರ ಮೋದಿಲಿ ಇದ್ದಿದ್ರಿಂದ ಯಾವುದು ಅಸಾಧ್ಯ ಅಂತಂದು ನಮ್ಗೆ ಅನಿಸ್ತಿತ್ತು ಇದುವರೆಗೂ, ಸಾಧ್ಯ ಎಲ್ಲ ಬಿಡೋದು, ಅವೆಲ್ಲವನ್ನು ಕೂಡ ಸಾಧ್ಯ ಮಾಡಿ ತೋರಿಸಿರುವಂತ ಧೀಮಂತ ನಾಯಕ ನರೇಂದ್ರ ಮೋದಿ. ಉದಾಹರಣೆಗೆ, ಕೇಂದ್ರ ಸರ್ಕಾರದಿಂದ 1 ರೂಪಾಯಿಯನ್ನು ನಾವು ಕೊಟ್ಟರೆ ಹಳ್ಳಿಗೆ ಬರೋದು 15 ಪೈಸೆ ಅಂತ ಹೇಳಿ ರಾಜೀವ್ ಗಾಂಧಿ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು. ಒಂದು ರೀತಿಯಲ್ಲಿ ಇಡೀ ದೇಶ ಒಪ್ಕೊಂಡು ಬಿಟ್ಟಿತ್ತು ಅದನ್ನು ಬದಲಾವಣೆ ಮಾಡುವಂತ ಪ್ರಯತ್ನಗಳೇ ಆಗಿರಲಿಲ್ಲ. ಪ್ರಯತ್ನ ಮಾಡಿ ಸೋತರೂ ಪರವಾಗಿಲ್ಲ, ಪ್ರಯತ್ನ ಆಗ್ಬೇಕಲ್ಲ, ಆಗಿಲ್ಲ. ಆದರೆ ಇವರು ಬಂದ ಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ DBT ಸಿಸ್ಟಮ್ ಅನ್ನ, ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಬಡವರಿಗೆ ನೇರವಾಗಿ ಅವರ ಅಕೌಂಟಲ್ಲಿ ಇವತ್ತು ಹಣ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. 1 ನಯಾ ಪೈಸನು ಮಧ್ಯವರ್ತಿಗಳಿಗೆ ಇವತ್ತು ಅವಕಾಶ ಇಲ್ಲ. ಇದು ಅವರ ಕಾರ್ಯತತ್ಪರತೆ. ಮತ್ತೆ ಹೊಸದನ್ನ ಏನಿದೆ ಜಗತ್ತಲ್ಲಿ, ಹೊಸದೇನಿದೆ ಅದು ನಮ್ಮ ಭಾರತ ದೇಶದಲ್ಲಿ ಆಗ್ಬೇಕನ್ನುವಂತ ತವಕ ಅವರಲ್ಲಿದೆ. ಅದು ಮೊದಲಿಂದನೂ ಕೂಡ ಇದೆ. ಅವರು ಮುಖ್ಯಮಂತ್ರಿಗಳಿದ್ದಾಗ ಕರ್ನಾಟಕಕ್ಕೆ ಬಂದಿರೋ IT.com ಉದ್ಘಾಟನೆ, ನನ್ನನ್ನು ಯಡಿಯೂರಪ್ಪನವ್ರು ನೇಮಿಸಿದ್ರು ಅವ್ರನ್ನ ಏರ್ಪೋರ್ಟ್ನಿಂದ ಕರ್ಕೊಂಡು ಬರೋಕ್ಕೆ. ನಾನು ಹೋಗಿದ್ದೆ, ನನ್ನ ಜೊತೆಗೆ ಒಂದು 8 ಜನ ಮಂತ್ರಿಗಳು ಬಂದಿದ್ರು. ಅವಾಗಲೇ ಮೋದಿ ಅಂತಂದರೆ ಒಬ್ಬ ಆದರ್ಶ ಮುಖ್ಯಮಂತ್ರಿ ಅನ್ನುವಂಥದ್ದು ಬಿಂಬಿಸಿದ್ರು. ಸಹಜವಾಗಿ ನಮ್ಮೆಲ್ಲ ಮಿತ್ರರು ಕೂಡ ಬಂದಿದ್ರು. ಎಲ್ಲರಿಗೂ ನಮಸ್ಕಾರ ಮಾಡಿದ್ರು, ಕಾರಲ್ಲಿ ಕರ್ಕೊಂಡು ಬಂದರು, ಹೋಟೆಲ್ಗೆ ಹೋದ್ವಿ, ಕೂತ್ಕೊಂಡ್ವಿ, ಎಲ್ಲರಿಗೂ ಚಾ ಕುಡಿಸಿದ್ರು. ಅಲ್ಲ, ನೀವು 8 ಜನ ಮಂತ್ರಿಗಳು ಬಂದಿರಲ್ಲ, ವಿಧಾನಸಭೆಯಲ್ಲಿ ಯಾರು ಕೆಲಸ ಮಾಡಬೇಕು ಅಂತ, ನೀವೆಲ್ಲ ವಾಪಸ್ ಹೋಗಿರಿ, ಇನ್ನು 2 ತಾಸು ಟೈಮ್ ಇದೆ ನನಗೆ, ನೀವು ವಾಪಸ್ ಹೋಗಿ. ನಾನು ಹೊರಟೆ, ಯಾಕಂದ್ರೆ ಅಷ್ಟು ಅಂದಮೇಲೆ ಮತ್ತೆ ಅವಾಗ ನೀನು ಆಫೀಸಲ್ಲಿ ಇದೆ, ನೀನು ಕೂತ್ಕೊ, ಮಿಕ್ಕವರೆಲ್ಲ ಹೋಗ್ಲಿ ಅಂತ. ಅದಾದ್ಮೇಲೆ ಹಂಗೆ ಮಾತಾಡ್ತಾ ಇದ್ವಿ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿದ್ವಿ, ಅಗ್ರಿಕಲ್ಚರ್ ಟ್ರೇಡ್ ಬಗ್ಗೆ ಮಾತಾಡಿದ್ವಿ, ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, IT ಬಗ್ಗೆ ಮಾತಾಡಿದ್ವಿ. ಆಮೇಲೆ ಅವರು ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಆವಾಗಲೇ ಮಾತಾಡ್ತಾ ಇದ್ರು. ಸ್ಕಿಲ್ ಡೆವಲಪ್ಮೆಂಟ್ ಬಂದು ಮಾತಾಡಿದಾಗ ನಾನು ಹೇಳಿದೆ, ನಮ್ಮ ಕರ್ನಾಟಕದಲ್ಲಿ ಸ್ಕಿಲ್ ಡೆವಲಪ್ಮೆಂಟು ಭಾಳ ದಿವಸದಿಂದ ಕೆಲವು ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತಾ ಇದೆ. ಯಾವುದದು ಒಂದು NTTF ಅಂತ ಹೇಳಿ, NTTF ಅನ್ನೋಂಥ ಸಂಸ್ಥೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹೌದಾ, ಏನೇನಿದೆ ಅಂತೆಲ್ಲ ಕೇಳಿದ್ರು. ಕೇಳಿ ಅವರ ಸೆಕ್ರೆಟರಿ ಕರೆದು ಬಿಟ್ಟು, ಆ NTTF ಯಾರಿದ್ದಾರೆ ಡೈರೆಕ್ಟ್ರು, ಏನಿಲ್ಲ, ನನಗೆ ಅರ್ಧ ಗಂಟೆಯಲ್ಲಿ ಅವ್ರು ಕನೆಕ್ಷನ್ ಮಾಡಿಕೊಡ್ಬೇಕು. ಅರ್ಧ ಗಂಟೆಯಲ್ಲಿ ಕನೆಕ್ಷನ್ ಮಾಡಿಕೊಟ್ಟು ಮಾತನಾಡಿದ ಮೇಲೆ ನಾನು ನೋಡ್ತೀನಿ, 1 ವಾರದ ಒಳಗಡೆ ಅವ್ರಿಗೆ ಜಾಗ ಕೊಟ್ಟು NTTF ಅನ್ನ ಗುಜರಾತ್ನಲ್ಲಿ ಪ್ರಾರಂಭ ಮಾಡಿ. ಯಾವುದು ಹೊಸದಿದೆ ಅದನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಅವ್ರು ದೇಶಕ್ಕಾಗಿ ಇವತ್ತು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸೆಮಿಕಂಡಕ್ಟರ್ ಇಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಎಲ್ಲದರಲ್ಲೂ ಬೇಕೀಗ. ಕನ್ಸ್ಯೂಮರ್ ಗೂಡ್ಸ್ನಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಸೆಮಿಕಂಡಕ್ಟರ್ ಬೇಕು. ನೀವು ಮಿಕ್ಸಿ ಮಾಡಿದ್ರು ಸೆಮಿಕಂಡಕ್ಟರ್ ಬೇಕು, ಟಾರ್ಚಲ್ಲೂ ಸೆಮಿಕಂಡಕ್ಟರ್ ಬೇಕು, ಕಾರಲ್ಲೂ ಬೇಕು, ಸ್ಕೂಟ್ರಲ್ಲೂ ಬೇಕು, ನಿಮ್ಮ CD ಪ್ಲೇಯರಲ್ಲಿ ಬೇಕು. ನೀವು ಏನೀಗ ಏನಂತಿರೋದು, ಸಿನಿಮಾ ತೋರಿಸ್ತಿರಲ್ಲಪ್ಪ, ಏನದು ಹೋಮ್ ಥಿಯೇಟ್ರಲ್ಲೂ ಬೇಕು, ಎಲ್ಲ ಬೇಕು. ಆದರೆ ನಾವು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಚೀನಾದವ್ರು ಸಪ್ಲೈ ಮಾಡ್ತಿದ್ರು, ಕೋವಿಡ್ ಕಾರಣದಿಂದ ಅವರು ನಿಲ್ಲಿಸ್ಬಿಟ್ರು. ಹೀಗಾಗಿ ಕಾರ್ ಉತ್ಪಾದನೆ ಕಡಿಮೆ ಆಯ್ತು, ನಮ್ಮ ಎಕಾನಮಿಗೆ ಹೊರತು ಬೀಳ್ತಿದೆ ಅಂತ ಗೊತ್ತಾಗಿ ಈಗ ಸೆಮಿಕಂಡಕ್ಟರ್ ಸಲುವಾಗಿ ವಿಶೇಷವಾಗಿರುವಂಥ ಒಂದು ಪಾಲಿಸಿಯನ್ನು ಮಾಡಿ ಈ ವರ್ಷ ಸೆಮಿಕಂಡಕ್ಟರ್ ಉತ್ಪಾದನೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿ ಸುಮಾರು 66,000 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಅದಕ್ಕೆ ಮೀಸಲಿಟ್ಟು ಪ್ರಾರಂಭ ಮಾಡ್ತಾರೆ.
0 ಕಾರ್ಬನ್ ಮಾಡಬೇಕು ಅಂತ ಹೇಳಿ, ನಮ್ಮ ಪರಿಸರವನ್ನು ಉಳಿಸಬೇಕು ಅಂತ ಹೇಳಿ ಅವರು ಈಗ ರಿನ್ಯೂವಬಲ್ ಎನರ್ಜಿಗೆ ಹೊಸ ಪಾಲಿಸಿಯನ್ನು ಮಾಡಿದ್ದಾರೆ. ಎಥನಾಲ್ ಅನ್ನ 20% ಫ್ಯೂಲ್ ಅಲ್ಲಿ ನಾವು ಉಪಯೋಗ ಮಾಡಬೇಕು. ರಿನ್ಯೂವಬಲ್ ಎನರ್ಜಿ ಆಗ್ತದೆ, ಗ್ರೀನ್ ಎನರ್ಜಿ ಆಗ್ತದೆ, ಪೊಲ್ಯೂಷನ್ ಆಗೋದಿಲ್ಲ, ಮತ್ತು ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೇವೆ ಅದು ಕಡಿಮೆ ಆಗಬೇಕು ಅಂತ. ಹೀಗೆ ಒಂದು ಯೋಜನೆಯಿಂದ 10,000 ಲಾಭವನ್ನು ಹೆಂಗೆ ಪಡ್ಕೋಬೇಕನ್ನುವಂತ ಒಂದು ದೂರದೃಷ್ಟಿ ವಿಷನರಿ ನರೇಂದ್ರ ಮೋದಿಜಿ ಅವರು. ಅವ್ರ ಬಗ್ಗೆ ಹೇಳ್ತಾನೆ ಹೋಗ್ಬೋದು, ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಅಲ್ಲಲ್ಲಿ ಈ ಪುಸ್ತಕದಲ್ಲಿ ಬಂದಿದೆ. ಪುಸ್ತಕವನ್ನ ಬರೆದವರು ಎಲ್ಲರೂ ಕೂಡ ತಮ್ಮ ಬದುಕಿನಲ್ಲಿ ಅತ್ಯಂತ ಸಾಧನೆ ಮಾಡಿದ ಸಾಧಕರಿದ್ದಾರೆ ಎಲ್ಲರೂ. ಅದು ನಮ್ಮ ಅಕ್ಕನವರಾದಂತಹ ಸುಧಾಮೂರ್ತಿ ಅವರಿಂದ ಹಿಡಿದು ನಮ್ಮ ಸಚಿವರಾದಂತೆ ಸಿಂಧು ಬ್ಯಾಡ್ಮಿಂಟನ್ ಪ್ಲೇಯರ್ ಅವ್ರವರೆಗೂ ಹೆಂಗೆ ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡಿದ್ರು ನೋಡಿ. ನಾವೆಲ್ಲ ಯಾವುದು ಅಸಾಧ್ಯ ಇದನ್ನ ಹೆಂಗೆ ಸಾಧ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಉದಾಹರಣೆಗೆ ಒಲಿಂಪಿಕ್, ನಮ್ಮವ್ರು ಒಲಿಂಪಿಕ್ಗೆ ಹೋಗಕ್ಕಾಗೋದಿಲ್ಲ, ಹೋದ್ರು ಕೂಡ ಮೆಡಲ್ ಗೆಲ್ಲಕ್ಕಾಗಲ್ಲ ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದ್ವಿ. ಕ್ರಿಕೆಟ್ ಮ್ಯಾಚ್ ಬಗ್ಗೆ ಬಹಳ ಆಸಕ್ತಿ ನಮ್ಗೆ, ಯಾಕಂದ್ರೆ ಗೆಲ್ತೀವಿ ಅಂತ. ಒಲಿಂಪಿಕ್ಸ್ ಬಹಳ ದೊಡ್ಡ ಗೇಮ್ ಇದ್ರು ಕೂಡ ನಮ್ಗೆ ಆಸಕ್ತಿ ಇರುವುದಿಲ್ಲ, ಯಾಕಂದ್ರೆ ನಮ್ಮವ್ರು ಮೆಡಲ್ ಗೆಲ್ಲಲ್ಲ, ನಾವು ಏನ್ ಮಾಡೋದು. ಆದ್ರೆ ನರೇಂದ್ರ ಮೋದಿಜಿ ಅವ್ರು ಏನ್ ಮಾಡಿದ್ರು, ಫಸ್ಟು ಖೇಲೋ ಇಂಡಿಯಾ ಮಾಡಿದ್ರು. ನೀವು ಆಟ ಆಡ್ರಿಪ್ಪ ಅಂತ. ಆಮೇಲೆ ಜೀತೋ ಇಂಡಿಯಾ ಮಾಡಿದ್ರು. ಹೀಗಾಗಿ ಒಲಿಂಪಿಕ್ಸ್ಗೆ ವಿಶೇಷ ಕಾರ್ಯಕ್ರಮ ರೂಪಿಸಿ ಹೈಯೆಸ್ಟ್ ಮೆಡಲು, ಭಾರತ ದೇಶ ಹುಟ್ಟಿದ ಮೇಲೆ ಹೈಯೆಸ್ಟ್ ಮೆಡಲ್ ತೆಗೆದುಕೊಂಡಿರುವಂಥದ್ದು ಈ ಬಾರಿ ಅದು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಏನೂ ಬೇಡ, ನಮ್ಮ ಜನಸಂಖ್ಯೆ ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ, ಜನಸಂಖ್ಯೆ ಅಂದ್ರೆ ಅದೊಂದು ದೊಡ್ಡ ಶಾಪ. ಜನಸಂಖ್ಯೆ ಅಂತಂದ್ರೆ ಈ ದೇಶದಲ್ಲಿ ಬಹಳ ದೊಡ್ಡ ಲಯಬಿಲಿಟಿ. ಏನ್ ಡಾಕ್ಟ್ರೆ? ಮೋದಿಯವರು ಬಂದ ತಕ್ಷಣ ಅದರ ವ್ಯಾಖ್ಯಾನವನ್ನೇ ಬದಲು ಮಾಡಿದ್ರು. ಅಂದ್ರೆ ಒಬ್ಬ ನಾಯಕ ನೋಡುವಂತ ದೃಷ್ಟಿ ಹೆಂಗಿರ್ತದೆ ಅಂತ. ಏನ್ ಮಾಡಿದ್ರು ಅವರು? ಜನಸಂಖ್ಯೆ ಲಯಬಿಲಿಟಿ ಅಂತಂದು ಹೇಳಲಿಲ್ಲ, ಡೆಮೋಗ್ರಫಿಕ್ ಡಿವಿಡೆಂಡ್ಸ್ ಅಂದ್ರು. ಅಂದ್ರೆ ಜನಶಕ್ತಿಯ ಒಂದು ಉಪಯೋಗ ಹೆಂಗಿದೆ ಅಂತ. 46% ಈ ಭಾರತ ದೇಶದಲ್ಲಿ ಯುವಕರಿದ್ದಾರೆ, ಯುವಕರಿಂದ ಕೂಡಿರುವಂತಹ ದೇಶ. ಹೀಗಾಗಿ ಯುವಕರಿಂದನೇ ಈ ದೇಶವನ್ನ ಕಟ್ಟಕ್ಕೆ ಸಾಧ್ಯ. ಇಡೀ ವಿಶ್ವದಲ್ಲಿ ಭಾರತ್ ನಂಬರ್ 1 ಆಗ್ತಿರುವುದು ಇವತ್ತು ಅತಿ ಹೆಚ್ಚು ಯುವಕರು ಇರೋದ್ರಿಂದ ಆಗ್ತಾ ಇದೆ ಅನ್ನೋದನ್ನ ಡೆಮೋಗ್ರಫಿಕ್ ಡಿವಿಡೆಂಡ್ಸ್ ಬಗ್ಗೆ ಮಾತನಾಡಿ. ಯಾವುದು ನಮಗೆ ಒಂದು ರೀತಿಯಲ್ಲಿ ಅಪವಾದನೋ ಅದನ್ನ ಇವತ್ತು ಹೊರವಾಗಿ ಪರಿವರ್ತನೆಯನ್ನ ಮಾಡಿದಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ. ಯಾವುದು ಅಸಾಧ್ಯನೋ ಸಾಧ್ಯ ಮಾಡಿರುವ ಹೇಳ್ತಾ ಹೋಗ್ಬೋದು. ನಮ್ಮ ಗಂತವತ್ತ ರಾಜ್ಯಪಾಲರಿಂದ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಒಂದೇ ಒಂದು ಕೊನೆಯ ಮಾತು, ಇವೆಲ್ಲರ ನಡುವೆ ಈ ನಮ್ಮ ದೇಶ 5,000 ವರ್ಷದ ಇತಿಹಾಸ ಅಂತ ನಾವೆಲ್ಲ ಮಾಡಿ, ಬಹಳ ದೊಡ್ಡ ಚರಿತ್ರೆ ಇದೆ, ನಮಗೆ ದೊಡ್ಡ ಚರಿತ್ರೆ ಇದೆ. ಬೇಕಾಗಿರೋದು ಚಾರಿತ್ರ್ಯ. ಬೇಕಾಗಿರೋದು ಚಾರಿತ್ರ್ಯ. ಚಾರಿತ್ರ್ಯ ಅಂತಂದ್ರೆ ಈ ದೇಶದ ಜನರ ಮೌಲ್ಯಗಳು, ಜೀವನ ಮೌಲ್ಯಗಳು, ಜನರ ನಡವಳಿಕೆಗಳು, ಜನರ ಸಂಬಂಧಗಳು, ಇವೆಲ್ಲರ ಆಧಾರದ ಮೇಲೆ ಒಂದು ನೈತಿಕ ಮೌಲ್ಯ ಬರ್ತದೆ, ಚಾರಿತ್ರ್ಯ ಬರ್ತದೆ. ದೇಶಕ್ಕೂ ಒಂದು ಚಾರಿತ್ರ್ಯ ಇದೆ. ಹೆಂಗೆ ಒಬ್ಬ ವ್ಯಕ್ತಿಗೆ ಚಾರಿತ್ರ್ಯ ಇದೆಯೋ ಹಂಗೆ ದೇಶಕ್ಕೂ ಕೂಡ ಚಾರಿತ್ರ್ಯ ಇದೆ. ಬಹಳ ದೊಡ್ಡ ಚರಿತ್ರೆ ಇದೆ. ಬೇಕಾಗಿರುವಂಥದ್ದು ಚಾರಿತ್ರ್ಯ. ಬಹಳಷ್ಟು ಜನ ಆಚಾರ್ಯರಿದ್ದಾರೆ, ಬೇಕಾಗಿರೋದು ಆಚರಣೆ. ಈ ಎರಡು ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿ, ಅವರು ತಮ್ಮ ಸ್ವಂತ ಬದುಕಿನಲ್ಲಿ ಚಾರಿತ್ರ್ಯವಂತರಾಗಿ ಎಲ್ಲೆಲ್ಲಿ ಅದರ ಒಂದು ಸ್ಥಾಪನೆ ಆಗಬೇಕು ಅದನ್ನೆಲ್ಲವನ್ನೂ ಮಾಡಿ, ಸಾರ್ವಜನಿಕ ಮೌಲ್ಯಗಳನ್ನು ಸ್ಥಾಪನೆಯನ್ನ ಮಾಡಿ, ಸಾರ್ವಜನಿಕವಾಗಿ ಆದರ್ಶಗಳನ್ನ ಸ್ಥಾಪನೆಯನ್ನ ಮಾಡಿ, ಆದರ್ಶದ ಆಡಳಿತವನ್ನು ಕೊಡುವ ಮುಖಾಂತರ ಈ ದೇಶಕ್ಕೆ ಒಂದು ಚರಿತ್ರೆಯ ಜೊತೆಗೆ ಚಾರಿತ್ರ್ಯವನ್ನ ರೂಪಿಸೋದಕ್ಕೆ ಇವತ್ತು ಯಾರಾದರೂ ಸ್ವತಂತ್ರ ಪೂರ್ವದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವರು ಅಂತ ಹೇಳಕ್ಕೆ ಇಚ್ಛಪಡ್ತೀನಿ.
ಅದೇ ರೀತಿ ಅವ್ರು ಏನೆಲ್ಲವನ್ನು ಕೂಡ ಹೇಳಿದ್ರು ಮತ್ತೇನೆಲ್ಲ ಕನಸನ್ನ ಕಂಡಿದ್ರು ಅದನ್ನ ಅನುಷ್ಠಾನ ಮಾಡೋ ಮುಖಾಂತರ ಆಚರಣೆಯಲ್ಲಿ ತಂದಂಥದ್ದು ನರೇಂದ್ರ ಮೋದಿ. ಅದಕ್ಕೆ ಆ ಬುಕ್ಕಿನ ಹೆಸರು ಡ್ರೀಮ್ಸ್ ಟು ಡೆಲಿವರಿ. ಹೀಗಾಗಿ ಅಂಥವ್ರ ಬಗ್ಗೆ ಬಹಳ ದೊಡ್ಡ ದೊಡ್ಡವರು ಎಲ್ಲವೂ ಬರೆದಿದ್ದಾರೆ. ನಮ್ಮ ಕನ್ನಡದವರೇ ಆದಂಥ ಸುಧಾಮೂರ್ತಿಯವರ ಜೊತೆಗೆ ನಂದನ್ ನೀಲಕಣಿಯವರು ಬರೆದಿದ್ದಾರೆ, ದೇವಿ ಪ್ರಸಾದ್ ಶೆಟ್ಟಿಯವರು ಬರೆದಿದ್ದಾರೆ, ಹಲವಾರು ಜನ ಬರೆದಿದ್ದಾರೆ. ಕೆಲವರು ಬರೆದವ್ರ ಜೊತೆಗೆ ನಾನು ಕೆಲವು ಮಾತಾಡಿದ್ದೇನೆ. ಈ ದೇಶಕ್ಕೆ ಸಮರ್ಥವಾದಂಥ ನಾಯಕತ್ವ, ಈ ದೇಶಕ್ಕೆ ಮಾನವೀಯ ಇರುವಂಥ ಒಂದು ಆಡಳಿತ, ಈ ದೇಶಕ್ಕೆ ಮೌಲ್ಯಗಳಿರುವಂಥ ರಾಜಕಾರಣ, ಇವೆಲ್ಲವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಬಹಳಿದೆ. ಅವರು ಏನು ಕೆಲಸವನ್ನು ಹಿಡಿದಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ಭಾರತ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನದಲ್ಲಿ ನಾಯಕತ್ವವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಏನು ಆ ಒಂದು ಪಯಣ ಇದೆ, ಆ ಗುರಿ ಮುಟ್ಟಬೇಕು. ಹೀಗಾಗಿ ಮೋದಿ ಅವರು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು, ನಮ್ಮ ಪರಿಸರದಲ್ಲಿ, ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ಅದೆಲ್ಲರಿಗೂ ಮುಟ್ಟಬೇಕಂತಂದರೆ ಮೋದಿಯವರ ವಿಚಾರಧಾರೆಗಳನ್ನು, ಮೋದಿಯವರ ಕಾರ್ಯಕ್ರಮವನ್ನು, ಅವರ ನಡೆನುಡಿಗಳನ್ನು ನಾವು ಎಲ್ಲರೂ ಕೂಡ ಒಪ್ಪಿ ಬೆಂಬಲಿಸುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಾವು ಇರಪ್ಪ ಆಯ್ತಾಯ್ತಾ, ಇನ್ನೂ ಭಾಳ ಇದೆ, ಎಲ್ಲ ಹೇಳೋಕ್ಕಾಗಲ್ಲ, ಸಾಯಂಕಾಲವರೆಗೂ ಆಗುತ್ತೆ. ಮತ್ತೆ ಕರ್ನಾಟಕದ ಬಗ್ಗೆ ಅವ್ರಿಗೆ ವಿಶೇಷವಾಗಿರುವಂಥ ಒಂದು ಪ್ರೀತಿ ಇದೆ. ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದ ನೆಲ ಜಲ, ಇಲ್ಲಿಯ ಕೃಷಿ, ಇಲ್ಲಿ ಉದ್ಯಮ, ಸ್ಟಾರ್ಟಪ್ಸು, ಹೊಸ ತಂತ್ರಜ್ಞಾನ ಎಲ್ಲದರ ಬಗ್ಗೆ ಕೂಡ ಬಹಳಷ್ಟು ಅಭಿಮಾನ ಇರುವಂಥ ಒಬ್ಬ ಪ್ರಧಾನಮಂತ್ರಿಗಳಿದ್ದಾರೆ. ಹೀಗಾಗಿ ನಾವು ಅವರ ವಿಚಾರಧಾರೆಗಳನ್ನೆಲ್ಲವನ್ನೂ ಕೂಡ ಜನರಿಗೆ ತಪ್ಪಿಸುವಂಥ ಕೆಲಸ ಮಾಡಬೇಕು. ಈ ಮೋದಿ 20 ಅನ್ನೋದನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿ ನಾನು ಕರ್ನಾಟಕಾದ್ಯಂತ ಹಂಚುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ, ನಾವೆಲ್ಲ ಚರಿತ್ರೆ ಓದುವಾಗ ಅವರ ಅಂಥ ಕೆಲಸ ಮಾಡಿದ್ರು ಅಂತ, ಇವತ್ತು ನಾವು ಮೋದಿಯವರ ಸಮಕಾಲೀನಲ್ಲಿ ನಾವು ಬದುಕಿರುವಂಥದ್ದು ಅದನ್ನೆಲ್ಲ ನಮ್ಮ ಪುಣ್ಯ ಭಾಗ್ಯ. ಬದಲಾವಣೆಯ ಪರ್ವದಲ್ಲಿ ನಾವಿದ್ದೇವೆ. ಬದಲಾವಣೆ ಆಗುವಂಥ ಪ್ರಕ್ರಿಯೆಯಲ್ಲಿ ನಮಗೆ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಹೀಗಾಗಿ ಅವರ ನಾಯಕತ್ವದಲ್ಲಿ ಈ ದೇಶವನ್ನು ಮುನ್ನಡೀತದೆ. ನಾವು ಕೂಡ ಮುನ್ನಡೆಯೋಣ, ಹೆಜ್ಜೆಗೆ ಹೆಜ್ಜೆ ಇಟ್ಟು ಅವ್ರ ಜೊತೆಗೆ ನಡೆಯೋಣ. ಈ ದೇಶವನ್ನು ಪ್ರಬಲವಾದಂಥ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಮಾಡೋಣ. ಈಗ ತಾನೇ ನಾನು ಬಂದೆ, G20 ಸಮ್ಮಿಟು ಈ ಬಾರಿ ಭಾರತದಲ್ಲಿ ಆಗ್ತದೆ. G20 ಅಂತಂದ್ರೆ 20 ವಿಶ್ವದ ಪ್ರಮುಖ ರಾಷ್ಟ್ರಗಳು, 2-3 ಅಂಶ ಜನಸಂಖ್ಯೆ ಇರುವಂತದ್ದು ಈ 20 ರಾಷ್ಟ್ರಗಳಲ್ಲಿ. 80% ಜಗತ್ತಿನ GDP ನಿರ್ಣಯ ಆಗುವುದು ಈ 20 ರಾಷ್ಟ್ರದಲ್ಲಿ. ಅಂತ ರಾಷ್ಟ್ರಗಳ ಸಮ್ಮೇಳನ ಇವತ್ತು ನಮ್ಮ ಭಾರತ ಇದುವರೆಗೂ ಕೊಟ್ಟಿರಲಿಲ್ಲ, ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಭಾರತ ದೇಶದಲ್ಲಿ ಆಗ್ತದೆ. ಬೆಂಗಳೂರಿನಲ್ಲಿ 9 ಸಭೆಗಳಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಸಭೆಯನ್ನು ಮಾಡಿ ಬಂದಿದ್ದೇನೆ. ಯಾಕೆ ಇದಾಗ್ತಾ ಇದೆ? ಭಾರತ ಪ್ರಬಲವಾಗಿ, ಎಮರ್ಜಿಂಗ್ ಎಕಾನಮಿ, ಭಾರತ ಪ್ರಬಲವಾಗಿ ಆಗ್ತಾ ಇದೆ. ಮಿಲಿಟರಿಯಲ್ಲಿ, ಡಿಫೆನ್ಸ್ನಲ್ಲಿ, ಎಕಾನಮಿಯಲ್ಲಿ, ಎಜುಕೇಷನ್ನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ತಂದಿದ್ದಾರೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಅದರ ನೇತೃತ್ವ ನರೇಂದ್ರ ಮೋದಿ ವಹಿಸಿದ್ದರಿಂದ G20 ಸಮಿಟ್ಟು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮನ್ನಣೆಯನ್ನು ಕೊಟ್ಟು ಇಲ್ಲಿ ಆಗ್ತಾ ಇದೆ. ಇದು ಸಾಕ್ಷಿ, ಇಡೀ ವಿಶ್ವಕ್ಕೆ ಭಾರತವನ್ನ ಪ್ರಬಲ ರಾಷ್ಟ್ರವಾಗಿ ಬಿಂಬಿಸುವಲ್ಲಿ ಮೋದಿಯವರು ಯಶಸ್ವಿಯಾಗಿರೋದಕ್ಕೆ ಇದು ಸಾಕ್ಷಿ. ಅದರಿಂದ ವಿಶ್ವವೇ ಅವರ ನಾಯಕತ್ವವನ್ನು ಒಪ್ತಾ ಇದೆ. ಭಾರತ ಅವರ ನಾಯಕತ್ವದಲ್ಲಿ ಮುನ್ನಡೆನ ನಾವೆಲ್ಲರೂ ಸೌಭಾಗ್ಯಶಾಲಿಗಳು. ಈ ಒಂದು ಬದಲಾವಣೆಯ ತರದ್ರಲ್ಲಿ ಮೋದಿಯವರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.
ಬಿಲ್ಡರ್ ಆಫ್ ನ್ಯೂ ಇಂಡಿಯಾ ಶ್ರೀ ನರೇಂದ್ರ ಮೋದಿ. ಹಾಗೇನೆ ಈ ನವ ಭಾರತಕ್ಕೆ ನವ ಕರ್ನಾಟಕದ ನಿರ್ಮಾಣದಲ್ಲಿ ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಲೆಟ್ಸ್ ಆಲ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್. ಹಾಗೂ ಮುಖ್ಯಮಂತ್ರಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪೋಣ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ राज्यपालराದ श्री थावर चंद गहलोत ಅವರು ಮಾತನಾಡಬೇಕಾಗಿ ವಿನಂತಿ. देवी और स्वजनों, स्वागत कीजिए श्री थावर चंद गहलोत जी, ऑनरेबल गवर्नर ऑफ कर्नाटका. आज के इस समारोह में मंच पर उपस्थित कर्नाटक सरकार के यशस्वी मुख्यमंत्री श्रीमान बसवरा बोम्मई साहब, भारत सरकार के राज्य मंत्री श्री लोकनाथ मुरुगन जी, मंचस्थ सभी मंत्रीगण, माफ करना सबके नाम नहीं ले पा रहा हूं क्योंकि समय की मर्यादा है, मंच पर बैठे हुए सभी अन्य अतिथिगण, देवियों और सज्जनों, ನಮಸ್ಕಾರ. ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. आज हम ऐसी पुस्तक का विमोचन करते हुए चर्चा कर रहे हैं जो प्रख्यात बुद्धिजीवियों और विशेषज्ञों द्वारा मोदी जी के शासन के अद्वितीय प्रयासों के कारण पिछले 20 वर्षों में गुजरात और भारत के विकास में किए गए उल्लेखनीय कार्यों का उल्लेख है. ये पुस्तक 5 खंडों में लिखी गई है और लगभग 22 विद्वान महापुरुषों ने इसमें लेखन किया है. मैं उन सबको मेरी ओर से हार्दिक बधाई देता हूं, शुभकामनाएं देता हूं और ये पुस्तक और इस पुस्तक में लेख लिखने के लिए उनके प्रति आभार व्यक्त करता हूं. इस पुस्तक में ऐसे धार्मिक, आध्यात्मिक और राष्ट्रवादी सोच वाले व्यक्तित्व की चर्चा की गई है जो कर्तव्यनिष्ठ है, ईमानदार है, असाधारण भाषण कला है, करिश्माई व्यक्तित्व के धनी हैं, अनुशासित जीवन, त्वरित निर्णय लेने की क्षमता, दूरदृष्टि, कौशल नेतृत्व और विनम्रता जैसी प्रतिभा के धनी तथा संघर्ष, सकारात्मकता और साहस के प्रतीक है. उन्होंने वैश्विक मंच पर भारत की एक ताकतवर और शक्तिशाली देश के रूप में पहचान बनाने में सफलता प्राप्त की है. माननीय श्री मोदी जी 12 साल तक गुजरात के राज्य के मुख्यमंत्री रहे और अपनी प्रभावी कार्यशैली, सेवाभावी कार्यों के कारण गुजरात राज्य की सबसे लंबे समय तक सेवा करने वाले पहले मुख्यमंत्री बने हैं. उनके विकास मंत्र ने उनको गुजरात राज्य के लिए एक ब्रांड एम्बेसडर बना दिया और उनके द्वारा किए गए विकास कार्यों को विकास के गुजरात मॉडल के रूप में ख्याति प्राप्त हुई. आज विकास का गुजरात मॉडल अन्य राज्यों के लिए भी प्रेरणादायी है. मैं माननीय मंत्री जी को, मुख्यमंत्री नरेंद्र मोदी जी को, जब वो 1990 में मध्य प्रदेश के संगठन प्रभारी के रूप में सेवा दे रहे थे, तब से उनके संपर्क में आया. उसके बाद निरंतर कहीं न कहीं किसी न किसी रूप में उनसे मिलना जुलना होता रहा. 96 के बाद मैं मेंबर पार्लियामेंट बना और वो राष्ट्रीय महामंत्री के रूप में दायित्व निभा रहे थे. उस समय भी संपर्क में आया
और बाद में 2014 से 2021 जुलाई तक मंत्री के रूप में उनके साथ काम करने का मौका मिला, उनके संपर्क में रहा। 2013 में पार्लियामेंट्री बोर्ड की बैठक में निर्णय लिया गया था कि 2014 के लोकसभा चुनाव नरेंद्र मोदी जी के नेतृत्व में लड़े जाएंगे और वे प्रधानमंत्री पद के उम्मीदवार होंगे। इस निर्णय में पार्लियामेंट्री बोर्ड का सदस्य होने के नाते मेरी भी सहभागिता थी और मेरे लिए ये निर्णय आज भी सुख का अनुभूति देती है। साल 2014 का लोकसभा चुनाव माननीय नरेंद्र मोदी जी के नेतृत्व में लड़ा गया, जो कई मायनों में ऐतिहासिक और यादगार होकर प्रचंड बहुमत प्राप्त करने वाला हुआ। 2014 में माननीय श्री नरेंद्र मोदी जी को देश का प्रधानमंत्री बनाया गया। 5 साल के कार्यकाल की उपलब्धियों ने साल 2019 में एक बार फिर मोदी जी के नेतृत्व में ऐतिहासिक जीत हासिल की और वे दूसरी बार देश के प्रधानमंत्री बने। पीएम मोदी जी के 8 साल के कार्यकाल में कई महत्वपूर्ण ऐतिहासिक फैसले हुए, जिनके बारे में लोग सोचते थे कि ये निर्णय कभी हो ही नहीं सकते। ऐसे निर्णय उन्होंने किए, जैसे 3 तलाक को समाप्त करना, अनुच्छेद 370 को हटाना। ये मांग देश की आजादी के बाद से ही देश की जनता निरंतर रूप से करती रही थी, परंतु किसी भी सरकार ने साहस नहीं जुटाया था। नरेंद्र मोदी जी ने अनुच्छेद 370 समाप्त करके भारत को जम्मू कश्मीर में विलीन करके एक साथ देश की सीमाओं को मजबूती प्रदान की। जीएसटी कानून लागू करना, नोटबंदी जैसे ऐतिहासिक फैसले लेकर देश की अर्थव्यवस्था को सुधारने की दिशा में सार्थक कदम उठाए। पीएम मोदी जी ने देश की विभिन्न समस्याओं, शैक्षणिक, आर्थिक, सामाजिक आदि के निराकरण हेतु अनेक महत्वपूर्ण योजनाएं बनाई, जिससे देश के हर व्यक्ति को लाभ हुआ है। मैं अगर उन सब का वर्णन करने लगूं तो 8 घंटे में भी वो पूरा नहीं कर पाऊंगा। माननीय मुख्यमंत्री जी ने और मेरे पूर्व वक्ताओं ने उसके बारे में बहुत कुछ बताया है और आप भी इन योजनाओं के बारे में बहुत कुछ जानते हैं और इन योजनाओं का लाभ भी ले रहे हैं। माननीय मोदी जी की कैबिनेट में लाए गए विषयों पर खुलकर चर्चा कराते और निर्णय लेते थे, जिसका परिणाम आज आप और हम सब देख रहे हैं। देश की समस्याएं हल हो रही है और देश तेज गति से विकास के पथ पर आगे बढ़ रहा है। सबका साथ, सबका विकास और सबका विश्वास, सबका प्रयास, ये उनकी सोच आज भारत को दुनिया की बड़ी शक्तियों में शामिल करने में सफल हो रही है। इसके बारे में लोकनाथ मुरुगन जी ने भी हमको बताया। कोविड महामारी को नियंत्रित करने के लिए वैक्सीन बनाने और वैक्सीन का देश विदेश में उपयोग की सुविधा उपलब्ध कराकर मोदी जी के नेतृत्व में भारत सरकार ने वसुधैव कुटुंबकम वाली सोच को चरितार्थ करके सफलता प्राप्त की है। निश्चित रूप से विश्व के कई देशों को कोरोना महामारी से भारत के सहयोग के कारण लाभ मिला। देश सर्वोपरि है। इस पुस्तक में भी खंड 5 में लिखा है, इन 4-5 खंडों में इन सब बातों का उल्लेख किया गया है। देश सर्वोपरि, उसके बाद परिवार और राजनीतिक दल।
प्रधानमंत्री श्री मोदी जी इस सोच के कारण देश भर में राष्ट्रवादी सोच और देश के प्रति समर्पण की भावना जागृत करने में सफल हुए। अगर हम प्रधानमंत्री नरेंद्र मोदी जी की लोकप्रियता की बात करें तो आज वे विश्व के सबसे लोकप्रिय नेता, जननायक और प्रधानमंत्री के रूप में माने जाते हैं। नरेंद्र मोदी जी का बचपन से लेकर देश के प्रधानमंत्री बनने तक का सफर बहुत ही कठिनाइयों से भरा रहा है और परिश्रमों से भरा रहा है। हर व्यक्ति को नरेंद्र मोदी के व्यक्तित्व और जीवन से प्रेरणा लेनी चाहिए। माननीय श्री नरेंद्र मोदी जी के नेतृत्व में गठित केंद्र सरकार में मुझे भी सामाजिक न्याय एवं अधिकारिता मंत्री का दायित्व दिया गया। इस दायित्व को मैंने पिछले 7 वर्षों तक जीवंतता से, सक्रियता से निभा करके कमजोर वर्ग, वरिष्ठ जन, ट्रांसजेंडर एवं दिव्यांग जन के सशक्तिकरण के अनेक महत्वपूर्ण कार्य किए और इस कारण से इस मंत्रालय को 10 गिनीज वर्ल्ड रिकॉर्ड बनाने का अवसर भी प्राप्त हुआ। रूपा पब्लिकेशन द्वारा लाई गई किताब मोदी 20 ड्रीम्स मीट डिलीवरी के अध्ययन से माननीय मोदी जी का द्वारा जो राष्ट्र की एकता, अखंडता के अध्ययन से माननीय मोदी जी द्वारा राष्ट्र की एकता, अखंडता, सामाजिक समरसता और राष्ट्रवादी सोच के साथ किए गए कार्यों की जानकारी प्राप्त होती है। हमने लघु फिल्म के माध्यम से जिन लोगों ने नरेंद्र मोदी जी के बारे में कुछ कहा है, लिखा है, उनका वर्जन भी देखा है, सुना है। बहुत ज्यादा कुछ कहने की आवश्यकता नहीं मानता हूं। प्राप्त होगी, साथ ही देश हित, जनहित के लिए जनमानस की सोच में परिवर्तन आएगा। अंत में आपसे अपील करता हूं कि नरेंद्र मोदी जी के नेतृत्व में भारत का भविष्य उज्जवल है। आप निश्चिंत रहें, उनकी अच्छाइयों को ग्रहण कर देश के विकास में, प्रजातंत्र को सुदृढ़ करने की दिशा में सहभागी बने। इसी आशा और विश्वास के साथ जय हिंद, जय भारत, धन्यवाद। ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಸುರಕ್ಷಿತವಾಗಿದೆ. ಹಾಗೆ ಅವರ ವ್ಯಕ್ತಿತ್ವದ ವಿವಿಧ ಮಜಲುಗಳನ್ನು ಸಹ ಸನ್ಮಾನ್ಯ ರಾಜ್ಯಪಾಲರು ವಿವರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನು ಅರ್ಪಿಸೋಣ. ಬಹುತ್ ಧನ್ಯವಾದ ಸರ್. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ರಾಷ್ಟ್ರಗೀತೆ, ಪೊಲೀಸ್ ಬ್ಯಾಂಡಿನ ನ್ಯಾಷನಲ್ ಆಂಥಮ್. ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ